ಭಗವಂತನ್ ಮಾಡಿರುವಂತಹ ವ್ಯವಸ್ಥೆಯಲ್ಲಿ ಅದನ್ನ ನಮಗೆ ನೀಡಲಾಗತ್ತೆ. ಆದ್ರೆ ಇದು ಎಷ್ಟು ವಿರಳ, ಸುದರ್ಲಭ. ಸುದರ್ಲಭಂ ಪ್ಲವಂ ಸುಕಲ್ಪಂ ಗುರು ಕರ್ಣಧಾರಂ. ಈ ಭೌತಿಕ ಜಗತ್ತು ಅನೇಕ ರೀತಿಯ ದುಃಖಗಳಿಂದ ತುಂಬಿದೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ನಮ್ಮ ಶರೀರ ಮನಸ್ಸುಗಳು ನಮಗೆ ಎಷ್ಟೊಂದು ದುಃಖಗಳನ್ನ ನೀಡುತ್ತವೆ. ಸುತ್ತಮುತ್ತಲಿರುವಂತಹ ಜೀವ ಜಂತುಗಳು ನಮಗೆ ದುಃಖವನ್ನ ನೀಡ್ತವೆ ಅಲ್ವೇ? ನಮ್ಮ ಕುಟುಂಬದವರಾಗಿರಬಹುದು, ಅಥವಾ ಒಂದು ಸೊಳ್ಳೆ ಆಗಿರಬಹುದು, ಅಥವಾ ಆತಂಕವಾದಿ ಆಗಿರ್ಬೋದು, ಅಥವಾ ಏನೇ ಆಗಿರಬಹುದು, ಸುತ್ತಮುತ್ತಲಿರುವಂತಹ ಜನರು, ಜೀವ ಜಂತುಗಳು. ಅಷ್ಟೇ ಅಲ್ಲದೆ ಪರಿಸರವೂ ಕೂಡ ಹಾಗೆ ಇದೆ. ಈಗ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ, ಒಂದ್ ರೀತಿ ಕ್ಷಾಮ, ಒಂದ್ ರೀತಿ ಏನೋ ಕಷ್ಟ, ಬೇಸಿಗೆ ಬಳಲು ಅಂತ ಹೇಳ್ತಾರಲ್ಲ. ಸೊ ಹಾಗೆ ಈ ರೀತಿಯಾದಂತಹ ಕ್ಲೇಶಗಳು, ದುಃಖಗಳು ಸದಾ ವ್ಯಕ್ತಿಯನ್ನ ಕಾಡ್ತಾ ಇರುತ್ತವೆ. ಅಷ್ಟೇ ಅಲ್ಲದೆ ಜನ್ಮ ಏನೋ ಪಡೆದಾಯ್ತು, ಮೃತ್ಯು, ಜರ, ವ್ಯಾಧಿ ಅನ್ನೋದು ಬರ್ತಾನೇ ಇದೆ. ಮೃತ್ಯು ಒಂದ್ ಸಮಯದಲ್ಲಿ ಕೊನೆಗೆ ಬರುತ್ತೆ, ಬಟ್ ಆದ್ರೆ ವ್ಯಾಧಿ ಇದ್ದೇ ಇದೆ. ಸೊ ಹೀಗೆ ದುಃಖದಲ್ಲಿ ಮಿಂದಿರುವಂತಹ ಒಬ್ಬ ವ್ಯಕ್ತಿಗೆ ಕಲ್ಯಾಣ ಅಥವಾ ದೋಣಿಯಂತಿರುವಂಥದ್ದು, ಈ ಭೌತಿಕ ಸಂಸಾರದ ಸಾಗರ ಏನಿದೆ ಇದನ್ನ ದಾಟ್ಲಿಕ್ಕೆ ಒಂದು ದೋಣಿಯಂತಿರುವಂಥದ್ದು ಮನುಷ್ಯ ಶರೀರ. ಆ ಮನುಷ್ಯ ಶರೀರದ ವಿಶೇಷ ಒಂದು ಸೌಲಭ್ಯ ಅಂದ್ರೆ ಈ ದಿವ್ಯ ಗ್ರಂಥಗಳನ್ನ, ಈ ದಿವ್ಯ ವಾಣಿಯನ್ನ ತಿಳ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ಬೋದು. ಭಗವಂತ ಆ ರೀತಿಯಾದಂತಹ ಬುದ್ಧಿಯನ್ನು ನೀಡಿದಾನೆ. ಮನುಷ್ಯ ಬುದ್ಧಿ ಇರೋದು ಕೇವಲ ಹೆಚ್ಚು ದುಡ್ಡು ಗಳಿಸ್ಲಿಕ್ಕೆ, ಹೆಚ್ಚು ಸುಖಕರವಾದ ಜೀವನ ಮಾಡ್ಲಿಕ್ಕೆ, ಬೇರೆಯವರಿಂದ ನಮ್ಮ ಸಂಪತ್ತುಗಳನ್ನ, ನಮ್ಮ ಸ್ವತ್ತುಗಳನ್ನ ರಕ್ಷಿಸ್ಲಿಕ್ಕೆ, ಅಥವಾ ಬೇರೆಯವರಿಗೆ ಹಾನಿ ಉಂಟು ಮಾಡ್ಲಿಕ್ಕಲ್ಲ. ಈಗ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ ಹೆಚ್ಚಾಗಿ ಅಲ್ವಾ? ಬಟ್ ಆದ್ರೆ ಈ ರೀತಿಯಾದಂತಹ ಬ್ರಹ್ಮ ಜಿಜ್ಞಾಸೆ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಏನ್ ಹೇಳ್ತಾರೆ, ಅದರ ಕುರಿತಾಗಿ ಮನುಷ್ಯ ಬುದ್ಧಿಯ ಸಾರ್ಥಕತೆ ಅಂತ ಹೇಳಿದ್ದಾರೆ. ಸೊ ಅದನ್ನ ಮಾಡ್ಲಿಕ್ಕೆ ಅತಿ ಉತ್ತಮವಾದಂತಹ ವಿಷಯ, ನಾವು ತಿಳ್ಕೊಂಡು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿರೋ ವಿಷಯ ಅದು ಭಾಗವತ ಗ್ರಂಥ. ಭಾಗವತ ಗ್ರಂಥದಲ್ಲಿ ಮುಖ್ಯವಾಗಿ ಕೃಷ್ಣನ ಕುರಿತಾಗಿ ಚರ್ಚೆ ಇದೆ. ಕೃಷ್ಣನೇ ಮುಖ್ಯ ವಿಷಯ. ಆದ್ರೆ ಕೃಷ್ಣನ ಕುರಿತಾಗಿ ಡೈರೆಕ್ಟ್ ಆಗಿ ಚರ್ಚೆ ಮಾಡ್ಲಿಕ್ಕೂ ಮುಂಚೆ ಆತನ ವ್ಯಕ್ತಿತ್ವವನ್ನ ನಾವು ಸಾಮಾನ್ಯರಂತೆ ಕಾಣಬಾರದು ಅನ್ನೋದಕ್ಕೆ ಅನೇಕ ಪ್ರಸಂಗಗಳನ್ನ ಮೊದಲಾಗಿ ಹೇಳ್ತಾ ಹೋಗ್ತಾರೆ. ಇರೋದು 12 ಭಾಗ, ಆದ್ರೆ 9 ಭಾಗ ಈ ಪರಿಚಯವೇ ಆಗತ್ತೆ. ಒಬ್ಬ ವ್ಯಕ್ತಿಯ ಪರಿಚಯ ನಾವು ತಪ್ಪಾಗಿ ಮಾಡ್ಕೋಬಾರ್ದಲ್ವಾ? ಹಾಗಾಗಿ ಆ ಶ್ರೀಕೃಷ್ಣ ದಿವ್ಯ ಪುರುಷ, ಆತ ಸಾಮಾನ್ಯರಂತೆ ಅಲ್ಲ, ಆತನ ಶಕ್ತಿಗಳೇನು, ಆತನ ಈ ಸೃಷ್ಟಿ ಹೇಗೆ ಕಾರ್ಯ ಮಾಡ್ತದೆ, ಆತನ ದಿವ್ಯ ರೂಪಗಳು ಯಾವುವು, ಅವನು ಯಾವ್ಯಾವ ಉದ್ದೇಶಗಳಿಗೆ ಈ ಜಗತ್ತಿನಲ್ಲಿ ಪ್ರಕಟನ ಆಗ್ತಾನೆ, ಅಷ್ಟೆಲ್ಲ ಹೇಳಿದ್ಮೇಲೆ ಆ ಮೂಲ ಅವತಾರಿ ಪುರುಷನ ಬಗ್ಗೆ ವರ್ಣನೆನ ಪ್ರಾರಂಭ ಮಾಡ್ತಾರೆ. ಅದು ಕೃಷ್ಣ. ಅದು ಒಂದು ರೀತಿ ಮುಖ್ಯ ಭಾಗ. ಹೇಳ್ಬೇಕಂದ್ರೆ ಅದನ್ನ ಹೇಳಲಿಕ್ಕೂ ಮುಂಚೆ ಪೀಠಿಕೆ ಅಥವಾ ಪರಿಚಯ 3-4 ದಿನದ್ದು, 7 ದಿನ ಚರ್ಚೆ ಅದಾಗಿದ್ದಲ್ವಾ, ನಮ್ಗೆಲ್ಲ ಗೊತ್ತಿದೆ. 3-4 ದಿನ ಬರೀ ಪರಿಚಯವನ್ನೇ ಮಾತನಾಡ್ತಾ ಇದ್ದಾರೆ, ಪೀಠಿಕೆ ಅಂತ ಏನ್ ಹೇಳ್ತೀವಿ. ಸೊ ಹೀಗೆ ಸಾಮಾನ್ಯನಲ್ಲ ಆ ವ್ಯಕ್ತಿ ಕೃಷ್ಣ. ಆತನ ಭಕ್ತಿಯೂ ಸಾಮಾನ್ಯ ಅಲ್ಲ. ಅದನ್ನ ತಿಳಿಸ್ಲಿಕ್ಕೆ ಇಲ್ಲೊಂದು ಪ್ರಸಂಗ ನಮ್ ಕಣ್ಮುಂದೆ ಬರ್ತಾ ಇದೆ. ಅದೇನದು? ಒಬ್ಬ ಭಕ್ತ, ಈ ಭಕ್ತ ಈತನಿಗೆ ಒಂದು ದಿವ್ಯ ಆದೇಶ ಸಿಕ್ಕಿದೆ, ಸೇವೆ ಮಾಡುವ ಒಂದು ಅವಕಾಶ ಸಿಕ್ಕಿದೆ. ಆ ಸೇವೆಯನ್ನ ನೆರವೇರಿಸಲಿಕ್ಕೆ ಆತ ಸಹಾಯಕ್ಕೆ ಭಗವಂತನ ಬಳಿ ಹೋಗ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅದೇ ವ್ಯಕ್ತಿ ಆತನ ಮನಸ್ಸು ಪೂರ್ತಿಯಾಗಿ ಶುದ್ಧ ಆಗಿಲ್ಲ. ಮನಸ್ಸಿನಲ್ಲಿ ಕೆಲವು ಭೌತಿಕ ಇಚ್ಛೆಗಳಿವೆ. ಆತನಿಗೆ ಗೊತ್ತು ಈ ಇಚ್ಛೆಗಳು ನನ್ನ ಉದ್ಧಾರಕ್ಕೆ ಇವು ಒಂದು ರೀತಿ ಅಡ್ಡಿ ಆಗ್ತವೆ ಅಂತ. ಆದ್ರೆ ಅದರಿಂದ ಹೇಗೆ ಹೊರಗೆ ಬರೋದು? ಒಂದು ರೀತಿ ಕೃತಕವಾಗಿ ಅವುಗಳನ್ನ ತ್ಯಜಿಸ್ಲಿಕ್ಕೆ ಆಗೋದಿಲ್ಲ. ಹಾಗಂತ ಹೇಳಿ ಅವುಗಳ ಪೂರ್ತಿನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದ್ ರೀತಿ ಭಕ್ತ ಒಂದ್ ರೀತಿ ಕಸಿವಿಸಿ ಅಂತೀವಲ್ಲ, ಕಸಿವಿಸಿಲ್ ಸಿಕ್ಕಾಕೊಂಡಿರ್ತಾನೆ. ತೊಳಲಾಟ, ಮನಸ್ಸಿನ ತೊಳಲಾಟ. ಏನದು? ನನಗೆ ಗೊತ್ತು ಇದು ಒಳ್ಳೇದಲ್ಲ, ಆದ್ರೂ ನಾನು ಪೂರ್ತಿಯಾಗಿ ಅದರಿಂದ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡ್ಬೇಕು? ಸಾಮಾನ್ಯವಾದಂತಹ ಆಧ್ಯಾತ್ಮಿಕ ಮಾರ್ಗಗಳಲ್ಲಿ ಹೇಳ್ತಾರೆ, ಓಕೆ ಅದು ಏನ್ ಹೇಳುತ್ತೋ ಆ ರೀತಿ ಮಾಡು, ಅದನ್ನ ತೀರಿಸ್ಬಿಡು, ಅದನ್ನ ತೀರಿಸಿದ್ಮೇಲೆ ಮುಂದೆ ಮಾಡು ಅಂತ ಹೇಳ್ತಾರೆ. ಅರ್ಥ ಅಲ್ವಾ? ಅದೇನ್ ಇಚ್ಛೆ ಇದೆ ಅದನ್ನ ತೀರಿಸ್ಕೊಂಡ್ಬಿಡು, ಅದಾದ್ಮೇಲೆ ಮುಂದೆ ಅದರಿಂದ ಹೊರಗೆ ಬರ್ತೀಯ ಅಂತ ಹೇಳ್ತಾರೆ. ಇನ್ನೊಬ್ರು ಹೇಳ್ತಾರೆ, ಅದು ಏನೇ ಆಗಿರ್ಲಿ ಅದನ್ನ ಬಿಟ್ಟು ಅದರಿಂದ ಹೊರಗೆ ಹೋಗ್ಬೇಕು, ಅದನ್ನೆಲ್ಲ ತ್ಯಾಗ ಮಾಡಬೇಕು, ವಿರಕ್ತಿ ಅಥವಾ ವೈರಾಗ್ಯ ಅಂತ ಹೇಳ್ತಾರೆ. ಕರ್ಮಜ್ಞಾನ ಮಾರ್ಗಗಳಿವೆ.
ಆದ್ರೆ ಭಕ್ತಿ ಏನ್ ಹೇಳುತ್ತೆ, ಅದು ಈ ಪ್ರಸಂಗದಲ್ಲಿ ಆ ಸ್ವಾರಸ್ಯ ನಾವು ಇಲ್ಲಿ ಈ ಪ್ರಸಂಗದಲ್ಲಿ ಕಾಣ್ತೀವಿ. ಆ ಭಕ್ತನ ಹೆಸರು ಕರ್ದಮ. ಇವನೊಬ್ಬ ಋಷಿ. ಈ ಋಷಿ ಇವನ ವಿಶೇಷತೆ ಏನಂದ್ರೆ ಈತ ಬ್ರಹ್ಮನ ಮಗನೇ. ಈತ ಬ್ರಹ್ಮನ ಮಗ. ಬ್ರಹ್ಮ ಈತನಿಗೆ ಆದೇಶವನ್ನ ನೀಡಿದ್ದ, ಸೃಷ್ಟಿಯನ್ನ ಹೆಚ್ಚು ಮಾಡು, ಸಂತತಿಯೋತ್ಪತ್ತಿ ಮಾಡು, ಸಂತಾನೋತ್ಪತ್ತಿ ಮಾಡು, ಜೀವಿಗಳಿಗೆ ಶರೀರವನ್ನ ಪ್ರದಾನ ಮಾಡು, ನೀನು ನನ್ನ ಪುತ್ರ ಪ್ರಜಾಪತಿಯ ರೂಪದಲ್ಲಿ ನೀನು ಕಾರ್ಯನಿರ್ವಹಿಸು ಅಂತ ಹೇಳ್ದ. ಈ ಆದೇಶನ ಹಿಂದೆ ಬ್ರಹ್ಮ ತನ್ನ ಮೊದಲ ಪುತ್ರರಿಗೂ ನೀಡಿದ್ದ. ಯಾರದು? ಚತುಷ್ಕುಮಾರರು, ಕರೆಕ್ಟ್. ಅವರಿಗೆ ಅದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವರು ಜ್ಞಾನ ಮಾರ್ಗದಲ್ಲಿದ್ದವರು, ವಿಶೇಷವಾಗಿ ಆ ಸಂದರ್ಭದಲ್ಲಿ. ಅದಾದ್ಮೇಲೆ ಅವರು ಭಕ್ತರಾಗ್ತಾರೆ, ಅದು ಬೇರೆ ವಿಚಾರ. ಬಟ್ ಅವರು ನಮಗೆ ಈ ಸಂಸಾರದ ಗೋಜು ಬೇಡ, ನಾವು ಈ ಆದೇಶವನ್ನ ನೆರವೇರಿಸ್ಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ ಡೈರೆಕ್ಟ್ ಆಗಿ ಅದನ್ನ ನಿರಾಕರಿಸ್ಬಿಡ್ತಾರೆ. ಬ್ರಹ್ಮನಿಗೆ ಕ್ರೋಧ ಬರುತ್ತೆ, ಆದ್ರೆ ಏನ್ ಮಾಡೋದು? ಅವರು ಯಾವುದೇ ಬೇರೆ ಉದ್ದೇಶಕ್ಕೆ ತಂದೆ ಆಜ್ಞೆಯನ್ನ ಮೀರಿದ್ರೆ ಅದು ತಪ್ಪಾಗ್ತಾ ಇತ್ತು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ನಾನು ಮುಕ್ತಿ ಪಡಿಲಿಕ್ಕೋಸ್ಕರ ನಾನು ಈ ಕಾರ್ಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಕ್ಕೆ ಬ್ರಹ್ಮನಿಗೆ ಕ್ರೋಧ ಉಂಟಾಯಿತು, ಆದ್ರೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಆಗ್ಲಿಲ್ಲ. ಅದಾದ ಮೇಲೆ ಅನೇಕರನ್ನ ಸೃಷ್ಟಿ ಮಾಡಿದ ಬ್ರಹ್ಮ ಪ್ರಜಾಪತಿಗಳನ್ನ ಸೃಷ್ಟಿ ಮಾಡ್ದ. ಅದರಲ್ಲಿ ಇವರು ಕರ್ದಮರು. ಈ ಕರ್ದಮರ ಸಂವಾದ ಬರುತ್ತೆ. ಬ್ರಹ್ಮನ ಇನ್ನೊಬ್ಬ ಮಗ ಮುಂದೆ ಬರ್ತಾನೆ, ಅವನ ಹೆಸರು ಮನು. ಏನವನ ಹೆಸರು? ಮನು. ಎಕ್ಸಾಕ್ಟ್ ಆಗಿ ಅವನ ಹೆಸರು ಹೇಳ್ಬೇಕಂದ್ರೆ ಸ್ವಯಂಭುವ ಮನು, ಮೊದಲನೆಯ ಮನು. ಆ ರೀತಿ ಒಟ್ಟಾರೆ 14 ಮನುಗಳು ಪ್ರಕಟರಾಗ್ತಾರೆ, ಒಂದಾದ ಮೇಲೆ ಒಂದು, ಆ ರೀತಿ. ಆದ್ರೆ ಮೊದಲನೇ ಮನು ಬ್ರಹ್ಮನಿಂದ ಡೈರೆಕ್ಟ್ ಆಗಿ ಪ್ರಕಟನಾದವನು. ಈತನ ಹೆಸರೇನು? ಸ್ವಯಂಭುವ ಮನು. ಸೊ ಈತನ ಕುರಿತಾಗಿ ಇಲ್ಲಿ ಚರ್ಚೆ ಪ್ರಾರಂಭ ಆಗತ್ತೆ. ನಮ್ಗೆಲ್ಲ ನೆನಪಿದೆ, ಇಬ್ರು ವ್ಯಕ್ತಿಗಳು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ವಿದುರ ಮತ್ತೆ ಮೈತ್ರೇಯ. ಮೈತ್ರೇಯ ಈತ ವ್ಯಾಸನ ಸ್ನೇಹಿತ, ಜೊತೆಗೆ ಅವರು ಎಲ್ಲ ವ್ಯಾಸಂಗ ಮಾಡಿದ್ದು ಪರಾಶರರ ಕೆಳಗೆ. ವಿದುರ ನಮಗೆ ಗೊತ್ತಿದೆ, ಮಹಾಭಾರತದ ಪ್ರಸಿದ್ಧ ಪಾತ್ರ. ಹಸ್ತಿನಾಪುರದ ಸಭೆಯಲ್ಲಿ ಆತನ ಪಾತ್ರ ಮುಖ್ಯವಾಗಿ ಮಂತ್ರಿ ರೂಪದಲ್ಲಿತ್ತು. ನೋಡಿದ್ರೆ ಆತ ಧೃತರಾಷ್ಟ್ರ ಮತ್ತೆ ಪಾಂಡುವಿನ ತಮ್ಮ, ಆದ್ರೆ ಒಂದು ಜನ್ಮದ ಒಂದು ವಿಷಯಕ್ಕೋಸ್ಕರ ಆತ ಮಂತ್ರಿ ಆಗ್ಬೇಕಾಯ್ತು. ಆದ್ರೂ ಕ್ಷತ್ರಿಯ ಅಂತಾನೆ ಪರಿಗಣಿಸ್ತಾರೆ. ಆದ್ರೆ ಆತನ ಬುದ್ಧಿ ಬಹಳ ತೀಕ್ಷ್ಣವಾಗಿತ್ತು. ವಿಶೇಷವಾಗಿ ಆತನ ಸಲಹೆಗಳು, ಮಂತ್ರಣ, ಅದಕ್ಕೆ ಬಹಳ ಆತ ಪ್ರಸಿದ್ಧ. ವಿದುರ ನೀತಿ ಅಂತ ಹೇಳಿ ಬಹಳ ಪ್ರಸಿದ್ಧ ಇದೆ. ಆತನ ಮಾತುಗಳ ಮೇಲೆ ಚಾಣಕ್ಯರ ಮುಂದೆ ತಮ್ಮ ನೀತಿಯನ್ನ ಪ್ರಕಟಿಸಿದ್ದು, ಅದು ಬಹಳ ಪ್ರಸಿದ್ಧ ಆಯ್ತು. ಚಾಣಕ್ಯ ನೀತಿ, ವಿದುರ ನೀತಿ ಮುಖ್ಯವಾಗಿದ್ದು. ಸೊ ಹೀಗೆ ವಿದುರ, ಈಗ ನಮ್ಗೆಲ್ಲ ಅದು ಹಿಂದಿನ ಬ್ಯಾಕ್ ಗ್ರೌಂಡ್ ಗೊತ್ತೇ ಇದೆ. ಆತ ಆ ಸಭೆಯನ್ನ ತೊರೆದು ಹೊರಗೆ ಬರ್ತಾನೆ. ಅದಾದ್ಮೇಲೆ ಈ ಮೈತ್ರೇಯರನ್ನ ಭೇಟಿ ಆಗ್ತಾನೆ, ಉದ್ಧವರನ್ನ ಭೇಟಿ ಆಗ್ತಾನೆ, ಮೈತ್ರೇಯರನ್ನ ಭೇಟಿ ಆಗಿದ್ದಾನೆ. ಸೊ ಈಗ ಅವ್ರ ಮುಂದೆ ಪ್ರಶ್ನೆ ಇಡ್ತಾ ಇದ್ದಾನೆ. ಈತ ಕೃಷ್ಣನ ಬಗ್ಗೆ ಕೇಳಲಿಕ್ಕೆ ಆಸೆ ಇದೆ, ಬಟ್ ಕೃಷ್ಣನ ಬಗ್ಗೆ ಪ್ರಾಪರ್ ಆಗಿ ಕೇಳ್ಬೇಕಂದ್ರೆ ಆತನ ತತ್ವವನ್ನ ತಿಳಿಬೇಕು, ಆತನ ಸೃಷ್ಟಿಯನ್ನ ತಿಳಿಬೇಕು, ಈ ಸೃಷ್ಟಿ ಮಾಡದಂತಹವ್ರ ಬಗ್ಗೆ ತಿಳಿಬೇಕು, ಅವ್ರು ಹೇಗೆ ಭಗವಂತನ ಕೃಪೆಗೆ ಪಾತ್ರರಾದ್ರು ಅಂತ. ಸೊ ಇಂಥವರಲ್ಲಿ ಮುಖ್ಯವಾಗಿ ಮನು, ಆ ಮನುವಿನ ಬಗ್ಗೆ ನಮಗೆ ಹೇಳಿ ಅಂತ ಮೈತ್ರೇಯರಿಗೆ ವಿದುರರು ಪ್ರಶ್ನೆ ಕೇಳ್ತಾ ಇದ್ದಾರೆ. ವಿಶೇಷವಾಗಿ ಮನುಗೆ ಸ್ವಯಂಭುವ ಮನುಗೆ 2 ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಒಬ್ಬಳು ದೇವಹುತಿ, ಆಕುತಿ ಪ್ರಸೂತಿ ದೇವಹುತಿ. ಈಕೆ ವಿವಾಹ ಬಹಳ ವಿಶೇಷವಾಗಿತ್ತು. ಈಕೆ ರಾಜನ ಪುತ್ರಿ, ಆದ್ರೆ ಈಕೆ ಮದುವೆ ಆಗಿದ್ದು ಒಬ್ಬ ಋಷಿಯ ಜೊತೆ. ಆತ ಪರಮ ಭಕ್ತ. ಅವರಿಬ್ಬರ ಸಂತಾನವಾಗಿ ಭಗವಂತನೇ ಪ್ರಕಟನಾದ ಮುಂದೆ. ಆತನ ಹೆಸರು ಕಪಿಲ ಮುನಿ. ಸೊ ಇದೆಲ್ಲ ಕೇಳಿದ್ರು ವಿದುರ. ಅದ್ರ ಕುರಿತಾಗಿ ಇನ್ನಷ್ಟು ತಿಳಿಬೇಕು ಅಂತ ಹೇಳಿ ಪ್ರಶ್ನಿಸ್ತಾ ಇದ್ದಾರೆ. ದಯವಿಟ್ಟು ಹೇಳಿ, ಹೇಗೆ ಆ ವಿವಾಹ ಆಯ್ತು, ಅದಾದ ಮೇಲೆ ಆ ಕಪಿಲನ ಪ್ರಾಕಟ್ಯ ಹೇಗಾಯ್ತು, ಆತನ ಉಪದೇಶಗಳೇನು ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರು ಕೇಳ್ತಾ ಇದ್ದಾರೆ? ವಿದುರ ಮಹಾತ್ಮ ಕೇಳ್ತಾ ಇದ್ದಾನೆ ಮೈತ್ರೇಯ ಋಷಿಗೆ. ಇದಾಗ್ತಾ ಇರೋದು ಹರಿದ್ವಾರದ ಬಳಿ. ಸೊ ಹೀಗೆ ಚರ್ಚೆಯಲ್ಲಿ ಪ್ರಶ್ನೆ ಈಗ ಬಂದಾಗ
ಮೈತ್ರೇಯರು ಆಗ ಆ ಪ್ರಸಂಗವನ್ನ ಪ್ರಾರಂಭ ಮಾಡ್ತಾರೆ. ಈ ಪ್ರಸಂಗ 3ನೇ ಸ್ಕಂದದ ಬಹಳ ಮುಖ್ಯ ಪ್ರಸಂಗ ಇದು. ಯಾಕೆಂದ್ರೆ ಇಲ್ಲಿ ಭಕ್ತಿ ವರ್ಣನೆಯನ್ನ ನಾವು ಸಾಕಷ್ಟು ಚೆನ್ನಾಗಿ ಕಾಣ್ಬೋದು. ಇದ್ರ ಬಗ್ಗೆ ನಾನು ಕೆಲವು ಅಂಶಗಳನ್ನು ಹಿಂದೆ ಹೇಳಿದೆ, ಹೇಗೆ ಒಬ್ಬ ಭಕ್ತನ ಜೀವನದ ತೊಳಲಾಟ ಇರುತ್ತೆ ಅಂತ. ಆ ಭಕ್ತನೇ ಕರ್ದಮ. ಆತನ ಹೃದಯದಲ್ಲಿ ಆತನಿಗೊಂದು ಸೇವೆ ಸಿಕ್ಕಿದೆ. ಏನದು? ಬ್ರಹ್ಮ ಹೇಳಿದಾನೆ, ಸಂತಾನೋತ್ಪತ್ತಿ ಮಾಡಿ ಪ್ರಜೆಗಳ ಉತ್ಪತ್ತಿಯನ್ನ ನೀನು ಹೆಚ್ಚು ಮಾಡಬೇಕು ಅಂತ. ಸೃಷ್ಟಿಯ ಪ್ರಾರಂಭ ಅದು. ಆ ಸೇವೆಯನ್ನು ಮಾಡ್ಲಿಕ್ಕೆ ಆತ ಈಗ ದೇವರ ಬಳಿ ಹೋಗಿ ಬೇಡ್ಕೊಳ್ತಾ ಇದ್ದಾನೆ. ಅದರ ಜೊತೆಗೆ ಆತನ ಹೃದಯದಲ್ಲಿ ಒಂದು ಇಚ್ಛೆ ಇದೆ, ಭೌತಿಕ ಇಚ್ಛೆ, ಸಂಸಾರದ ಸುಖವನ್ನ ಅನುಭವಿಸುವಂತ ಇಚ್ಛೆ. ಆ ಇಚ್ಛೆಯನ್ನ ತ್ಯಜಿಸ್ಲಿಕ್ಕೆ ಆಗಲ್ಲ. ಆಗ್ಲೇ ಹೇಳಿದ್ನಲ್ವಾ 2-3 ಮಾತುಗಳು. ಆ ಮನಸ್ಸಿನ ತೊಳಲಾಟ. ಸೊ ಹಾಗಾಗಿ ಆತ ಭಗವಂತನ ಬಳಿ ಹೋಗಿ, ನಿನಗ್ ಗೊತ್ತುಂಟು ನನ್ನ ಹೃದಯ, ನನ್ನ ಮನಸ್ಸು ಏನು ಅಂತ, ನೀನೇ ನನ್ನ ಮನಸ್ಸನ್ನ ಶುದ್ಧಿ ಮಾಡು ಅಂತ ಹೇಳಿ ಬೇಡ್ಕೊಳ್ಳೋನಿದ್ದಾನೆ. ಸೊ ಈಗ ಆ ಪ್ರಸಂಗ ಪ್ರಾರಂಭ ಆಗುತ್ತೆ. ಕರ್ದಮ, ಈ ಜಾಗ ಕೂಡ ಇದೆ, ಸಿದ್ಧಪುರ್ ಅಂತ ಹೇಳಿ ಜಾಗ, ಗುಜರಾತ್ ಬಳಿ ಅಂತ ಹೇಳ್ತಾರೆ. ಗುಜರಾತ್ ರಾಜ್ಯದಲ್ಲಿ ಈ ಜಾಗ ಬರುತ್ತೆ. ಸಿದ್ಧಪುರ್, ಗುಜರಾತ್ ಮತ್ತೆ ಮಧ್ಯಪ್ರದೇಶ್ ಮಧ್ಯದಲ್ಲಿ ಈ ಜಾಗ ಬರುತ್ತೆ. ಅಲ್ಲಿ ಈತ ಬಹಳ ದೀರ್ಘಕಾಲದವರೆಗೆ ತಪಸ್ಸನ್ನ ಮಾಡ್ತಾ ಇದ್ದ. ಈತ ಒಬ್ಬ ಭಕ್ತ, ಋಷಿ ಆದ್ರೆ ಭಕ್ತ. ಧ್ಯಾನ, ಭಗವಂತನ ದಿವ್ಯ ರೂಪದ ಮೇಲೆ ಧ್ಯಾನ ಮಾಡ್ತಾ ಇದ್ದಾನೆ. ಯಾರು? ಕರ್ದಮ. ನೆನ್ಪಿರ್ಲಿ ಹೆಸರು. ಕರ್ದಮ ಧ್ಯಾನ ಮಾಡ್ತಾ ಇದ್ದಾನೆ. ಎಷ್ಟು ವರ್ಷ? 10,000 ವರ್ಷಗಳು. ಯಾಕೆಂದ್ರೆ ಆ ಸಮಯದಲ್ಲಿ ಆಯುಷ್ ಕೂಡ ಅಷ್ಟಿತ್ತು ಬಿಡಿ. ಸೊ ಆತ ಧ್ಯಾನ ಮಾಡ್ತಾ ಇದ್ದಾನೆ ಭಗವಂತನ ಕುರಿತಾಗಿ. ಆ ದಿವ್ಯ ತಪಸ್ಸು ಕೇವಲ ಶರೀರವನ್ನ ಶಿಕ್ಷಿಸುವ ಅಂತಹ ಕಾರ್ಯ ಆಗಿರ್ಲಿಲ್ಲ. ನೋಡಿ, ಸಾಮಾನ್ಯವಾಗಿ ತಪ ಅಥವಾ ವ್ರತ ಅಂದ್ರೆ ಏನ್ ಅನ್ಕೊಳ್ತೀವಿ? ಇದನ್ ತಿನ್ನಬಾರ್ದು, ಇದನ್ ಮಾಡಬಾರ್ದು, ಇವೆಲ್ಲವೂ ಒಂದ್ ರೀತಿ ವರ್ಜ, ಅಂದ್ರೆ ಏನು, ಇದನ್ನ ಮಾಡಬಾರ್ದು ನಾನು ಅಂತ. ಆದ್ರೆ ತಪ ಅಥವಾ ವ್ರತಗಳ ಮುಖ್ಯ ಉದ್ದೇಶ ಏನಾಗಿರ್ಬೇಕು? ನಮ್ಮ ಶರೀರದ ಮೇಲಿನ ಆಸಕ್ತಿಯನ್ನ ಕಡಿಮೆ ಮಾಡಿ ಭಗವಂತನ ಕುರಿತಾಗಿ ಹೆಚ್ಚು ನಮ್ಮ ಪ್ರಜ್ಞೆಯನ್ನ ತಿರುಗಿಸ್ಬೇಕು, ಪ್ರಜ್ಞೆಯನ್ನ ಆ ಕಡೆ ತಿರುಗಿಸುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ನಾವು ಜೀವನದಲ್ಲಿ, ನಮ್ಮ ದಿನದಲ್ಲಿ ಏನ್ ಮಾಡ್ತೀವಿ? ಹೆಚ್ಚು ತಿಂತೀವಿ, ಮಲಗ್ತೀವಿ, ಅಥವಾ ಶರೀರಕ್ಕೋಸ್ಕರನೇ ಕಾರ್ಯ ಮಾಡ್ತಾ ಇರ್ತೀವಿ. ಆ ದಿನ ಅಥವಾ ತಪ ಅಥವಾ ವ್ರತಗಳಲ್ಲಿ ಏನ್ ಹೇಳ್ತಾರೆ? ಇದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಏನ್ ಮಾಡಬಾರ್ದು? ಹೆಚ್ಚು ನಿದ್ರೆ ಮಾಡಬಾರ್ದು, ಆಹಾರ ಕಡಿಮೆ ಮಾಡಬೇಕು, ಕೆಲವೊಂದು ಮಾತ್ರ ತಿನ್ಬೇಕು, ಕೆಲವೊಂದು ತಿನ್ನಬಾರ್ದು ಅಲ್ವಾ? ಕೆಲವೊಂದಿನ ಉಪವಾಸ ಮಾಡಿ ಅಂತಾನೆ ಹೇಳ್ತಾರೆ. ಈಗ ತಾನೇ ಒಂದು ಉತ್ಸವ ಆಯ್ತು, ಗೌರ ಪೂರ್ಣಿಮೆ. ಸಂಜೆವರೆಗೂ ಉಪವಾಸ ಮಾಡಿ, ಆ ದಿನ ಪೂರ್ತಿ ಉಪವಾಸ ಮಾಡಿ. ಸೊ ಆ ವಿಶೇಷ ದಿನಗಳಂದು ನಾವೇನ್ ಮಾಡ್ಬೇಕು? ಆ ದಿನದ ಲಾಭ ಪಡಿಬೇಕಂದ್ರೆ ಶರೀರದ ಅವಶ್ಯಕತೆಗಳನ್ನ ಕಡಿಮೆ ಮಾಡ್ಬೇಕಾದಿನ. ಬೇರೆ ಎಲ್ಲಾ ಸಮಯ ನಾವು ತಿಂತಾ ಇರ್ತೀವಿ, ಮಲಗ್ತಾ ಇರ್ತೀವಿ, ಎಲ್ಲ ಶರೀರವನ್ನೇ ಮುಖ್ಯವಾಗಿ ಪರಿಗಣಿಸಿ ನಡೀತಾ ಇರ್ತೀವಿ. ಆದ್ರೆ ಆ ದಿನ ನಾವು ಭಗವಂತನ ಕುರಿತಾಗಿ ಹೆಚ್ಚು ಚಿಂತನೆ ಮಾಡ್ಬೇಕು. ಹಾಗಾಗಿ ಏಕಾದಶಿ ಅಥವಾ ಉತ್ಸವಗಳಾದಂತ ಜನ್ಮಾಷ್ಟಮಿ, ರಾಮನವಮಿ ಈಗ ಸ್ವಲ್ಪ ದಿನಗಳಲ್ಲಿ ಬರೋದಿದೆ, 27ನೇ ತಾರೀಕು ಈ ತಿಂಗಳು, ನರಸಿಂಹ ಚತುರ್ದಶಿ ಅಥವಾ ಗೌರ ಪೂರ್ಣಿಮೆ, ಈ ರೀತಿಯಾದಂತ ಉತ್ಸವಗಳ ದಿನ ನಾವೇನ್ ಮಾಡ್ಬೇಕು? ನಾವು ಹೆಚ್ಚು ಭಗವಂತನ ಸೇವೆಯಲ್ಲಿ, ಆತನ ಕುರಿತಾದಂತಹ ಶ್ರವಣದಲ್ಲಿ ತೊಡಗಬೇಕು. ಕೆಲವೊಮ್ಮೆ ಈ ಆಚರಣೆಗಳಲ್ಲಿ ಜನ ನಿಯಮಗಳನ್ನೇ ಹೆಚ್ಚಾಗಿ ಪಾಲನೆ ಮಾಡೋದ್ರ ಮೇಲೆ ಫೋಕಸ್ ಮಾಡ್ತಾರೆ, ಭಗವಂತನನ್ನು ಮರೆತು ಬಿಡ್ತಾರೆ. ಏಕಾದಶಿ ಅಂದ್ರೆ ನಾನು ಉಪವಾಸ ಮಾಡ್ಬೇಕು, ಆಯ್ತು ಉಪವಾಸ ಮಾಡ್ತಾ ಇದ್ರಿ. ಏನ್ ಮಾಡ್ತಿದ್ರು? ಉಪವಾಸ ಮಾಡಿ ಫೋನ್ ನೋಡ್ತಾ ಇದ್ದಾರೆ. ಉಪವಾಸ ನಾನು, ಬಟ್ ಏನ್ ಮಾಡ್ತಾ ಇದ್ದಾರೆ? ಫೋನ್ ನೋಡ್ತಾ ಇದ್ದಾರೆ. ಅದೇ ತಮ್ಮ ನಿತ್ಯ ದೈನಂದಿನ ಜೀವನ ತರ ಮಾಡ್ತಾ ಇದ್ದಾರೆ. ಅದ್ರ ಬದಲಾಗಿ, ಓಕೆ ನಿನ್ಗೆ ಹೊಟ್ಟೆ ಹಸಿತಾ ಇದೆಯಾ, ತಲೆನೋಯ್ತಾ ಇದೆಯಾ, ತಿನ್ನು ಪ್ರಸಾದ, ಬಟ್ ದೇವ್ರ ಬಗ್ಗೆ ಏನಾದ್ರೂ ಒಂದು ಚಿಂತನೆ ಮಾಡು, ದೇವ್ರ ಕುರಿತಾದಂತಹ ವಾಕ್ಯಗಳನ್ನು ಓದು, ಸೇವೆ ಮಾಡು. ಅದು ಮುಖ್ಯ. ಮುಖ್ಯ ಸಾರವನ್ನ ಮರೆತುಬಿಟ್ಟು ಆ ನಿಯಮಗಳನ್ನೇ ಹಿಡ್ಕೊಂಡು ಆ ಲಾಭನು ಕಳ್ಕೊಂಡ್ ಬಿಡ್ತೀವಿ. ಸೊ ಭಕ್ತಿಯಲ್ಲಿ ತಪ ಅಥವಾ ವ್ರತ ಅಥವಾ ಯಾವುದೇ ನಿಯಮ ಆಗ್ಲಿ, ಅದರ ಮುಖ್ಯ ಸಾರ ಏನು? ಭಗವಂತನ ಸ್ಮರಣೆ. ಹಾಗಾಗಿ ಹೇಳ್ತಾರೆ, ಯಾವುದೇ ನಿಯಮಗಳನ್ನ ನಾವು ಪಾಲಿಸ್ತಾ ಇದ್ರು ಈ 2 ನಿಯಮಗಳು ಬಹಳ ಮುಖ್ಯ. ಏನದು? ಯಾವಾಗ್ಲೂ ಕೂಡ ಭಗವಂತನ ಸ್ಮರಣೆ ಮಾಡು, ಭಗವಂತನನ್ನ ಮರಿಬೇಡ. ಈ 2 ನಿಯಮಗಳು ಅತಿ ಮುಖ್ಯ. ಈಗ ನಾನು ವ್ರತ ಮಾಡ್ತಾ ಇದ್ದೀನಿ ಅಥವಾ ಉಪವಾಸ ಮಾಡ್ತಾ ಇದ್ದೀನಿ, ಯಜ್ಞ ಮಾಡ್ತಾ ಇದ್ದೀನಿ, ಇದೆಲ್ಲ ಮಾಡ್ತಿದ್ದೀನಿ, ಎಲ್ಲ ಏನಕ್ಕೆ? ಸ್ಮರಣೆ ಹೆಚ್ಚು ಮಾಡ್ಲಿಕ್ಕೆ, ಆ ವಿಸ್ಮೃತಿನ ಕಡಿಮೆ ಮಾಡ್ಲಿಕ್ಕೆ. ಇದನ್ನ ಮರೆತುಬಿಟ್ಟು ನಾವು ಮಾಡ್ತಾ ಇದ್ರೆ ಅದು ಹೇಗೆ ಅಂದ್ರೆ,
ಸಾರ ಅಥವಾ ತಿರುಳು ಮರ್ತ್ಬಿಟ್ಟು, ಈಗ ಶೇಂಗಾ ಕಾಯಿಲಿ ಒಳಗಿರುವಂತ ಕಾಳು ಮರ್ತ್ಬಿಟ್ಟು ಸಿಪ್ಪೆ ಹಿಡ್ಕೊಂಡು ಕೂತ್ಕೊಂಡಂಗೆ. ಆ ಸೊ ಹಾಗಾಗಬಾರ್ದು, ಬುದ್ಧಿವಂತರಾಗ್ಬೇಕು, ಅಟ್ಲೀಸ್ಟ್ ಸಾರ ತಿಳ್ಕೊಳ್ಬೇಕಂತ. ಸೊ ಹೀಗೆ ಈ ವ್ಯಕ್ತಿ ಈತ ಕಾಟ್ನಲ್ಲಿದ್ದಾನೆ, ತಪ ಮಾಡ್ತಾ ಇದ್ದಾನೆ, ಬಟ್ ಆತ ಮುಖ್ಯವಾದಂತಹ ಸಾರವನ್ನ ಹಿಡಿದು ನಡೀತಾ ಇದ್ದಾನೆ. ಏನದು? ಭಗವಂತನ ಸ್ಮರಣೆ. ಸೊ ಆ ಭಗವಂತನ ಸ್ಮರಣೆಯನ್ನ ಮಾಡ್ತಾ, ಭಗವಂತನ ರೂಪದ ಬಗ್ಗೆ ಆತ ಚಿಂತನೆಯನ್ನ ಮಾಡ್ತಾ ಇದ್ದಾನೆ, ಮಗ್ನನಾಗಿದ್ದಾನೆ. ಇಷ್ಟೊಂದು ವರ್ಷಗಳ ಕಾಲ ಆತ ತಪ, ಆ ದಿವ್ಯ ಭಕ್ತಿಮಯ ತಪವನ್ನ ಮಾಡಿದ ನಂತರ ಆ ದಿವ್ಯ ರೂಪ ಅಲ್ಲಿ ಪ್ರಕಟವಾಗ್ತದೆ, ಭಗವಂತನ ಸ್ವರೂಪ ಅಲ್ಲಿ ಪ್ರಕಟವಾಗ್ತದೆ. ಆ ಗರುಡನ ಮೇಲೆ ಚತುರ್ಭುಜ ವಿಷ್ಣು ಅಲ್ಲಿ ಗೋಚರಿಸ್ತಾನೆ. ಬಹಳ ಸುಂದರವಾಗಿ ಕಾಣ್ತಾ ಇರುವಂತಹ ರೂಪ ಗರುಡ ವಾಹನ. ಸೊ ಈಗ ಕೃಷ್ಣ ಅಲ್ಲಿ ವಿಷ್ಣು ರೂಪ, ಕೃಷ್ಣ ವಿಷ್ಣು ಭೇದ ಏನಿಲ್ಲ. ಒಂದು ರೀತಿ ಆತನ ಪ್ರಾಕಟ್ಯ ಹೇಗಿದೆ ಅಂದ್ರೆ ಸೂರ್ಯನಂತೆ, ಕೋಟಿ ಸೂರ್ಯನಂತೆ ಆತ ಹೊಳಿತಾ ಇದ್ದಾನೆ. ಅದನ್ನ ನೋಡಿ ಆತ ಏನಿದು, ನನ್ನ ಕಣ್ಣೆ ಕುಕ್ಕುವಷ್ಟು ಕಾಂತಿ. ಜೊತೆಗೆ ಆತ ಹಿಡಿದಿರುವಂತಹ ದಿವ್ಯ ಅಸ್ತ್ರಗಳಂತೇನು ಹೇಳ್ತೀವಿ, ಶಂಖ ಚಕ್ರ ಗದಾ ಪದ್ಮ, ಅವುಗಳು ಕಾಣ್ತಾ ಇವೆ. ವಿಶೇಷವಾಗಿ ಆತನ ಪೀತಾಂಬರ, ಆತನ ದಿವ್ಯ ಆಭರಣಗಳು, ಕೌಸ್ತುಭ, ಅನಂತರ ವನಮಾಲ, ವೈಜಯಂತಿ ಮಾಲ, ಶ್ರೀವತ್ಸ, ಈ ರೀತಿಯಾಗಿ ವರ್ಣನೆ ಇದೆ. ಸೊ ಹೀಗೆ ಇವೆಲ್ಲವುಗಳನ್ನ ಕಾಣ್ತಾ ಇದ್ದಾನೆ ಕರ್ದಮ. ಕಾಡಿನಲ್ಲಿ ಒಬ್ಬನೇ ಇದ್ದ, ತಕ್ಷಣವೇ ಅಲ್ಲಿ ಒಂದು ದಿವ್ಯ ಪ್ರಾಕಟ್ಯ ಆಯ್ತು. ಎಷ್ಟು ಆತ ಪ್ರಭಾವಿತನಾಗ್ತಾನೆ. ಆತ ತಕ್ಷಣವೇ ಅಲ್ಲಿ ಸಾಷ್ಟಾಂಗ ಪ್ರಣಾಮವನ್ನ ಮಾಡ್ತಾನೆ. ದಂಡವತ್ ಪ್ರಣಾಮ ಅಂತ ಹೇಳ್ತೀವಿ. ದಂಡವತ್ ಅಂದ್ರೆ ಏನು? ದಂಡದಂತೆ ಪ್ರಣಾಮ ಮಾಡು. ದಂಡ ಅಂದ್ರೇನು? ಪೂರ್ತಿಯಾಗಿ ಅದು ಕೆಳಗೆ ಬೀಳುತ್ತಲ್ವಾ. ಸೊ ಹಾಗೆ ದಂಡದಂತೆ ಪ್ರಣಾಮ ಅಂದ್ರೆ ನಮ್ಮ ಶರೀರದ ಇರುವಂತಹ ಎಲ್ಲ ಅಂಗಾಂಗಗಳನ್ನ ನಾನು ದೇವರಿಗೆ ಅರ್ಪಿಸ್ತಾ ಇದ್ದೀನಿ. ಸ ಅಷ್ಟ ಅಂಗ ಪ್ರಣಾಮ. ಅಷ್ಟ ಅಂಗಗಳು, 2 ಕೈ, 2 ಕಾಲು, ಬುದ್ಧಿ, ಮನಸ್ಸು, ಎಷ್ಟಾಯ್ತು ಎಣಿಸಿದ್ರ? 2 ಕೈ, 2 ಕಾಲು, ಎದೆ, ಮನ, ಬುದ್ಧಿ, ಎಷ್ಟಾಯ್ತು? 7 ಆಯ್ತು. ಅದ್ರ ಜೊತೆಗೆ ನಾವು ಮಂತ್ರವನ್ನ ಅಥವಾ ನಮ್ಮ ವಾಕ್ ಶಕ್ತಿಯನ್ನು ಕೂಡ ಅರ್ಪಣೆ ಮಾಡ್ಬೇಕು. ಒಟ್ಟು ಇಷ್ಟು ಅಷ್ಟ ಅಂಗ. ಮಾತೆಯರಿಗೆ ಪಂಚಾಂಗ ಪ್ರಣಾಮ ಅಂತ ಹೇಳ್ತಾರೆ. ಸೊ ಅಷ್ಟಾಂಗ ಅಥವಾ ದಂಡವತ್ ಪ್ರಣಾಮ ಅಂತ ಹೇಳಲಾಗಿದೆ. ಸೊ ಈ ರೀತಿ ಪ್ರಣಾಮ ಕೆಲವೊಮ್ಮೆ ಜನ ವಾದಿಸ್ತಾರೆ, ಇಸ್ಕಾನ್ ದೇವಸ್ಥಾನದಲ್ಲಿ ಪ್ರಣಾಮ ಯಾಕೆ ಹಿಂಗ್ ಮಾಡ್ತೀರಾ, ನೀವು ಹಿಂಗ್ ಮಾಡ್ಬೇಕಲ್ವಾ ಅಂತ. ಸಾಮಾನ್ಯದಂತ ಪ್ರಶ್ನೆ ಅಲ್ವಾ. ಸೊ ಹಾಗಾಗಿ ನೀವು ಯಾವುದೇ ದೇವಸ್ಥಾನದಲ್ಲಿ ಹೋಗಿ, ನಾನು ನೆನಪಿದೆ, ಆ ರಂಗನಾಥನ್ ದೇವಸ್ಥಾನ ಆಗಿರ್ಬೋದು ಅಥವಾ ಇಲ್ಲಿ ಉಡುಪಿ ದೇವಸ್ಥಾನ ಆಗಿರ್ಬೋದು, ಹೊರಗಡೆ ಅಲ್ಲಿ 2 ಈ ರೀತಿಯಾದಂತ ಕೆತ್ತನೆಗಳಿರ್ತವೆ. ರಾಜ ಅಥವಾ ಯಾರೋ ಒಬ್ಬ ಆತ ಹಿಂಗೆ ಅಷ್ಟಾಂಗ ಪ್ರಣಾಮ ಮಾಡ್ತಾ ಇರೋದು, ಅದ ಕೆತ್ತನೆ ಇರುತ್ತೆ. ಅಂದ್ರೆ ಏನು, ಎಂತಹ ಪ್ರಸಿದ್ಧ ಸಂಪತ್ತಿರುವಂತಹ ವ್ಯಕ್ತಿನೇ ಆಗಿರಲಿ, ರಾಜನೇ ಆಗಿರ್ಲಿ, ಭಗವಂತನ ಮುಂದೆ ಆತ ನಮ್ರನಾಗಿ ನಮಸ್ಕಾರ ಮಾಡ್ತಾನೆ. ಇಸ್ಕಾನ್ ವಿಶೇಷವಾಗಿ ಶಾಸ್ತ್ರಗಳಲ್ಲಿ, ವಿಶೇಷವಾಗಿ ನಮ್ಮ ಗ್ರಂಥವಾದಂತಹ ಸ್ಮೃತಿ ಶಾಸ್ತ್ರ ಹರಿಭಕ್ತಿ ವಿಲಾಸದಲ್ಲಿ ಹೇಳಿದ್ದಾರೆ, ಎಡಗಡೆ ಭಗವಂತನನ್ನ ಇಟ್ಟು ನಾವು ಪ್ರಣಾಮ ಮಾಡೋದು ಬಹಳ ಶ್ರೇಷ್ಠ ಅಂತ. ಹಾಗಾಗಿ ಭಗವಂತ ಎಡಗಡೆ ಇರಿಸ್ಕೊಂಡು ಅಂದ್ರೆ ನಾವು ಈ ಕಡೆ ಇದ್ಕೊಂಡು ಆತನಿಗೆ ಪ್ರಣಾಮ ಮಾಡೋದು, ಆ ವಿಧಿ ನಮ್ಮ ಚೈತನ್ಯ ಸಂಪ್ರದಾಯದಲ್ಲಿ, ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ನಡೀತಾ ಬರುತ್ತೆ. ಬೇರೆ ಪರಂಪರೆಯಲ್ಲಿ ಬೇರೆ ರೀತಿ ಇರ್ಬೋದು, ಯಾವುದು ಸರಿ ತಪ್ಪು ಅಂತಲ್ಲ, ಆ ಪರಂಪರೆಯ ವಿಧಾನಗಳಷ್ಟೇ ಅವು. ಹೌದಾ? ಸೊ ಈ ರೀತಿಯಾಗಿ ನಡಿಬೇಕು. ಅಷ್ಟೇ ಅಲ್ಲದೆ ಸಾಕಷ್ಟು ಬಾರಿ ಭಗವಂತನ ಎದುರಿಗೆ ಭಗವಂತನ ಭಕ್ತರಾದಂತಹ ಗರುಡ, ಹನುಮಂತ, ಅಥವಾ ನಮ್ಮ ದೇವಸ್ಥಾನದಲ್ಲಿ ಆಚಾರ್ಯರಾದಂತಹ ಗುರುಗಳಾದ ಪ್ರಭುಪಾದರಿರ್ತಾರೆ, ಅವರಿಗೆ ಪಾದ ತೋರಿಸೋದು ತಪ್ಪಾಗುತ್ತೆ. ಸೊ ಆ ಭಾವದಲ್ಲಿ ಇಸ್ಕಾನ್ ದೇವಸ್ಥಾನದಲ್ಲಿ ದೇವರನ್ನ ಎಡಗಡೆ ಇರಿಸ್ಕೊಂಡು ಪ್ರಣಾಮ ಮಾಡುವಂತ ವಿಧಾನ. ಸೊ ಯಾರು ಪ್ರಣಾಮ ಮಾಡ್ತಾ ಇದ್ದಾರೆ ಇಲ್ಲಿ ಚರ್ಚೆಯಲ್ಲಿ? ಕರ್ದಮ. ಸೊ ಆತ ಪ್ರಣಾಮ ಮಾಡ್ತಾ ಇದ್ದಾನೆ, ಭಗವಂತ ಆತನ ಮೇಲೆ ಅನುಗ್ರಹ ತೋರಿಸ್ತಾ ಇದ್ದಾನೆ. ದಿವ್ಯ ಮುಗುಳ್ನಗೆ, ಮಂದಹಾಸ, ಆ ಕೃಪಾಭರಿತ ದೃಷ್ಟಿ, ಅದನ್ನ ನೋಡ್ಲಿಕ್ಕೆ ಅಂತ ಆತ ಮೇಲೆ ಹೇಳ್ತಾನೆ. ಈಗ ಈ ಕರ್ದಮ ಭಗವಂತನಿಗೆ ಒಂದು ಸುಂದರವಾದಂತಹ ಪ್ರಾರ್ಥನೆಗಳನ್ನು ಅರ್ಪಿಸ್ತಾನೆ. ಈ ಪ್ರಾರ್ಥನೆಗಳಲ್ಲಿ ಆತನ ಮನಸ್ಸಿನ ತೊಳಲಾಟ ಕೂಡ ಕಾಣಬಹುದು. ನಾವು ನೆನಪಿರ್ಲಿ, ಆಗ್ಲೇ ನಾ ಚರ್ಚೆ ಮಾಡಿದೀವಿ, ಒಬ್ಬ ಭಕ್ತ ಸಾಧಕ, ಆತನಿಗೆ ಗೊತ್ತು ಇದು ಬಹಳ ಒಳ್ಳೇದಲ್ಲ ನನ್ನ ಭಕ್ತಿಗೆ ಅಂತ, ಆದ್ರೂ ಅದನ್ನ ಬಿಡುವಂತಹ
ಶಕ್ತಿನೂ ಇಲ್ಲ. ಸೊ ಭಗವಂತನ ಮುಂದೆ ತನ್ನ ತೊಳಲಾಟವನ್ನ ಹೇಳ್ಕೊಳ್ಳೋದು. ಸೊ ಭಕ್ತಿ ಎಷ್ಟು ಶಕ್ತಿಯುತ, ಎಷ್ಟು ಪ್ರಭಾವಿ ಅಂದ್ರೆ ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧಿ. ವ್ಯಕ್ತಿ ಯಾವುದೇ ಇಚ್ಛೆ ಇಲ್ಲದೆ ಶುದ್ಧ ಭಾವದಲ್ಲಿ ಭಗವಂತನ ಬಳಿ ಬರ್ತಾ ಇರಲಿ, ಅಥವಾ ಆತ ಅನೇಕ ಭೌತಿಕ ಇಚ್ಛೆಗಳನ್ನ, ಲೌಕಿಕ ಆಸೆಗಳನ್ನ ಇಟ್ಕೊಂಡು ಬರ್ತಾ ಇರಲಿ, ಅಥವಾ ಆತ ಮೋಕ್ಷವನ್ನು ಬಯಸಿ ಬರ್ತಾ ಇರಲಿ, ಯಾವುದೇ ಆಸೆಗಳಿರಲಿ, ಕಾಮನೆಗಳಿರಲಿ, ಆತನಿಗೆ ಮುಖ್ಯವಾದಂತಹ ವಿಧಿನ ಏನ್ ಹೇಳಿದ್ದಾರೆ? ಭಗವಂತನ ತೀವ್ರ ಭಕ್ತಿಯನ್ನ ಮಾಡಬೇಕು. ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರಧಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಆ ಪರಮ ಪುರುಷ ಕೃಷ್ಣನ ತೀವ್ರ ಭಕ್ತಿಯನ್ನ ಮಾಡಿ. ತೀವ್ರ ಭಕ್ತಿ ಅಂದ್ರೆ ಅರ್ಥ ಏನು? ಭಗವಂತನಲ್ಲಿ ಆಶ್ರಿತರಾಗೋದು, ಬೇರೆದ್ರಲ್ಲ. ನಾನು ನನ್ನ ಕಾರ್ಯ ಮಾಡೋದ್ರ ಮೂಲಕ ಆಸೆಗಳನ್ನ ತೀರಿಸ್ಕೋತೀನಿ, ಅಥವಾ ನಾನು ವೈರಾಗ್ಯವನ್ನ ಪಾಲನೆ ಮಾಡಿ ನನ್ನ ಆಸೆಗಳಿಂದ ಮುಕ್ತನಾಗ್ತೀನಿ, ಅದಲ್ಲ. ಭಗವಂತನಲ್ಲಿಯೇ ಆಶ್ರಿತನಾಗೋದು. ಆತ ಹೇಳಿರೋ ಆದೇಶವನ್ನ ಪಾಲನೆ ಮಾಡೋದ್ರಲ್ಲಿಯೇ ನಮ್ಮ ಪೂರ್ತಿ ಜೀವನದ ಏಳಿಗೆ ಇದೆ ಅಂತ ತಿಳ್ಕೊಳ್ಳೋದು. ಸೊ ಈ ರೀತಿಯಾದ ಭಾವಕ್ಕೆ ತೀವ್ರ ಭಕ್ತಿ ಭಾವ ಅಂತ ಹೇಳ್ತಾರೆ. ತೀವ್ರ ಅಂದ ತಕ್ಷಣ ಎಲ್ಲವನ್ನ ತ್ಯಜಿಸಿ ಹೋಗೋದು, ಆ ರೀತಿ ಅಲ್ಲ. ಯಾಕಂದ್ರೆ ಮುಂದೆ ನೋಡ್ತೀವಿ, ಈ ವ್ಯಕ್ತಿಗಳೇ ಮುಂದೆ ಅವರ ಭೌತಿಕ ಕರ್ತವ್ಯಗಳನ್ನು ನೆರವೇರಿಸ್ತಾರೆ, ಆನಂತರ ಸಂಸಾರದಲ್ಲಿ ಜೀವಿಸ್ತಾರೆ ಕೂಡ. ಅದಾದ ಮೇಲೆ ಅವರು ಉದ್ಧಾರನೂ ಆಗ್ತಾರೆ, ಮೋಕ್ಷವನ್ನು ಪಡಿತಾರೆ, ಭಗವತ್ ಪ್ರಾಪ್ತಿಯನ್ನು ಪಡಿತಾರೆ. ಸೊ ಹೀಗೆ ಕರ್ದಮ ಈಗ ಭಗವಂತನ ಮುಂದೆ ಪ್ರಾರ್ಥನೆಯನ್ನ ಹೇಳ್ತಾ ಇದ್ದಾನೆ. ಮೊದಲನೇದಾಗಿ ಭಗವಂತನ ದಿವ್ಯ ರೂಪವನ್ನ ಆತ ವರ್ಣಿಸ್ತಾನೆ. ಆತನ ಆ ರೂಪದ ಆ ದೃಶ್ಯವನ್ನ ಆತ ವರ್ಣಿಸ್ತಾ ಇದ್ದಾನೆ. ಕಿರೀಟಿನಂ ಕುಂಡಲಿನಂ ಶಂಖಚಕ್ರ ಗದಾಧರಂ ಶ್ವೇತೋತ್ಪಲ ಕ್ರೀಡನಕಂ ಮನಸ್ಪರ್ಶ ಸ್ಮಿತೇಕ್ಷಣಂ. ಭಗವಂತನ ರೂಪ ವಿಶೇಷವಾಗಿ ಇಲ್ಲಿ ಹಿಂದೆ ಕೆಲವೊಂದಿಷ್ಟು ಮಾತುಗಳನ್ನಾಗ್ಲೇ ಇದ್ರ ಬಗ್ಗೆ ನೋಡಿದ್ವಿ. ಆತನ ಮಂದಹಾಸ ಅದು ಮನಸ್ಸನ್ನ ಸ್ಪರ್ಶಿಸುವಂಥದ್ದು. ಮನಸ್ಪರ್ಶ ಸ್ಮಿತೇಕ್ಷಣಂ. ಕೃಷ್ಣನ ಬಗ್ಗೆನೂ ಇದೇ ಮಾತು ಹೇಳಲಾಗಿದೆ. ಆ ಕೃಷ್ಣನ ಸುಂದರವಾದಂತಹ ಭಂಗಿ, ನಿಂತ್ಕೊಂಡಿರುವಂತಹ ಆ ಧಾಟಿ ಅಂತ ಏನು ಹೇಳ್ತಾರೆ, ಅದರ ಜೊತೆಗೆ ಆತ ಮುಗುಳ್ನಗ್ತಾ ಇದ್ದಾನೆ, ಆತನ ಆ ಕುಡಿ ನೋಟ, ಇವೆಲ್ಲವೂ ಕೂಡ ವ್ಯಕ್ತಿಯ ಮನಸ್ಸನ್ನ ಸ್ಪರ್ಶಿಸುವಂಥದ್ದು. ಮನೋಹರ, ಮದನ ಮೋಹನ. ಮನೋಹರ ಈ ಮಾತು ಆಕ್ಚುಲಿ ಕೃಷ್ಣನಿಗಿರೋದು, ಮನಸ್ಸನ್ನ ಅಪಹರಿಸುವಂತಹ ಸೌಂದರ್ಯ ಅದು. ಅದಾದ್ಮೇಲೆ ಹೇಳ್ತಾರೆ ವಿನ್ಯಸ್ತ ಚರಣಾಂ ಭೋಜಂ ಅಂಸದೇಶೇ ಕ್ವರುತ್ಮತಃ. ಹೀಗೆ ಗರುಡನ ಮೇಲೆ ನಿಂತಿದ್ದಾನೆ ವಿಷ್ಣು, ಆತನ ಆ ರೂಪವನ್ನ ವರ್ಣಿಸ್ತಾ ಇದ್ದಾರೆ. ದೃಷ್ಟ್ವಾ ಖೇವಸ್ಥಿತಂ ವಕ್ಷ ಶ್ರಿಯಂ ಕೌಸ್ತುಭ ಕಂದರಂ. ಆತನ ಎದೆಯ ಮೇಲೆ ಕೌಸ್ತುಭ, ಅದಾಗಿ ಇವೆಲ್ಲ ಶ್ರೀವತ್ಸ ರತ್ನಗಳು ಕಾಣ್ತಾ ಇವೆ. ಹೀಗೆ ಆ ದಿವ್ಯ ರೂಪವನ್ನ ವರ್ಣಿಸಿದ ಮೇಲೆ ನಮ್ಮ ಕರ್ದಮ ಈಗ ಪ್ರಾರ್ಥನೆಯನ್ನ ಹೇಳಲಿಕ್ಕೆ ಮಾಡ್ತಾ ಇದ್ದಾನೆ. ಏನ್ ಹೇಳ್ತಾನೆ? ಯಾರಾದ್ರೂ ಓದ್ತೀರಾ? ಮೈಕ್ ಇದೆಯಾ ಪ್ರಭು? ಓದ್ಲಿಕ್ಕೆ ಯಾರಿಗಾದ್ರೂ ಕೊಡು, ಮೈಕಲ್ಲಿ ಓದಿ ಯಾರಾದ್ರೂ. ಸೊ ಆತ ಹೇಗೆ ತಾನು ಭಾಗ್ಯವಂತ ಅನ್ನೋದನ್ನ ವರ್ಣಿಸ್ತಾನೆ. ಹೇಳಿ. ನಿನ್ನ ಈ ಅಪರೂಪದ ರೂಪವನ್ನು ನೋಡುವಲ್ಲಿ ನನ್ನ ಕಣ್ಣುಗಳು ಯಶಸ್ವಿಯಾಗಿವೆ ಮತ್ತು ನಿನ್ನ ಪಾದಗಳು ಈ ಭೌತಿಕ ಸಾಗರವನ್ನು ದಾಟಲು ಸಮರ್ಥವಾಗಿವೆ. ಸೊ ಮೊದಲನೇದಾಗಿ ನಾವ್ ಏನನ್ನೇ ಕೇಳಲಿಕ್ಕೆ ಭಗವಂತನ ಮುಂದೆ ಬಂದಾಗ ಮೊದಲನೇದಾಗಿ ಆತನ ಸ್ತುತಿ ಮಾಡ್ಬೇಕು. ಈಗ ಸಾಮಾನ್ಯವಾಗಿ ನೋಡಿ, ಜಗತ್ನಲ್ಲೂ ಕೂಡ ಏನೇ ನಮ್ಗೆ ಬೇರೆಯವರಿಂದ ಬೇಕಂದ ತಕ್ಷಣ ಡೈರೆಕ್ಟ್ ಆಗಿ ಕೇಳ್ತೀವ, ಅದು ಒಳ್ಳೆ ಆಚಾರ ಅಲ್ಲ. ಮೊದಲನೇದು ಕ್ಷೇಮ ವಿಚಾರ ಮಾಡ್ಬೇಕು, ಚೆನ್ನಾಗಿದ್ದೀರಾ ಹಾಗೆಲ್ಲ ಕೇಳ್ಬೇಕು. ನೀವೆಲ್ಲ ಇಷ್ಟೊಂದು ನೀವು ಒಳ್ಳೆ ಗುಣಗಳುಳ್ಳವರು, ಭಗವಂತ ನಿಮಗೆ ಒಳ್ಳೆ ಶಕ್ತಿ ನೀಡಿದ್ದಾನೆ, ಅದೆಲ್ಲ ಆದ್ಮೇಲೆ ಕೊನೆಗೆ ನಿಮ್ಮ ಪಿಟಿಷನ್ ಇಡ್ತೀರಾ ಅಲ್ವಾ? ಸೊ ಅದು ಒಂದ್ ರೀತಿ ಎಟಿಕೆಟ್ ಅಥವಾ ಸದಾಚಾರ. ಸೊ ಹೀಗೆ ಭಕ್ತನಾದವನು ತನ್ನ ಬೇಡಿಕೆಯನ್ನ ಇಡ್ಲಿಕ್ಕೆ ಬಹಳ ಕಸಿವಿಸಿ ಆತನಿಗೆ. ಆದ್ರೆ ಮುಂಚೆ ಭಗವಂತನ ಸ್ತುತಿ ಮಾಡ್ತಾ ಇದ್ದಾನೆ. ಭಗವಂತನ ದಿವ್ಯ ರೂಪ ಅದನ್ನ ನೋಡುವಂತ ಭಾಗ್ಯ ನನ್ನ ಕಣ್ಣುಗಳು, ನನ್ನ ಜನ್ಮ ಸಾರ್ಥಕ ಆಯ್ತು, ನಿನ್ನ ದಿವ್ಯ ಚರಣಗಳ ಆಶ್ರಯವನ್ನ ನಾನು ಪಡಿತೀನಿ. ಅದಾದ್ಮೇಲೆ ಮುಂದೆ ಹೇಳ್ತಾನೆ, ಆದ್ರೆ ನಾನಿಲ್ಲಿ ನಿನ್ನ ಬಳಿ ಬಂದಿರೋದು ಏನಕ್ಕೆ, ಅದ್ರ ಬಗ್ಗೆ ಹೇಳ್ತಾ ಇದ್ದೇನೆ. ಓದಿ. ನಿನ್ನ ಈ ಅಪರೂಪದ ರೂಪವನ್ನು ಇದಾಯ್ತು, ಮುಂದಿಂದು. ಆದರೆ ಬುದ್ಧಿವಂತ ಜನರು ಕಡಿಮೆ ಬೆಲೆಯ ಭೌತಿಕ ವಸ್ತುಗಳನ್ನು ಪಡೆಯಲು ಆ ಪಾದಗಳನ್ನು ಪೂಜಿಸುತ್ತಾರೆ. ಆದರೆ ನೀನು ತುಂಬಾ ದಯಾಳು, ನೀನು ಅವರ ಮೇಲೂ ನಿನ್ನ ಕರುಣೆಯನ್ನು ದಯಪಾಲಿಸುತ್ತೀಯ. ಮೂರ್ಖರು ಭಗವಂತನ ಮುಂದೆ ಬಂದು ಲೌಕಿಕದ ಬಗ್ಗೆ ಕೇಳ್ಕೊಳ್ತಾರೆ ಅಂತ ಹೇಳ್ತಾರೆ. ಈ ಮಾತು ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ.
ಯಾರಿಗಾದ್ರೂ ಗೊತ್ತುಂಟಾ ಶ್ಲೋಕ ಇದೆಯಾ? ನನಗೂ ನೆನಪಾಗ್ತಲ್ಲ. ಏನದು? ತಯಾಪಹೃತ ಚೇತಸ. ಹ? ಭಗವದ್ಗೀತೆ 7ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ. ಹ? ಏನದು? ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಯಾರು ನನ್ನ ಬಳಿ ಭೌತಿಕ ಆಸೆಗಳ ಪೂರ್ತಿಗೋಸ್ಕರ ಬರ್ತಾರೋ ಅವರು ನನ್ನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಯಾಕೆಂದ್ರೆ ಭಗವಂತ ಏನನ್ನ ಕೊಡಬಹುದು, ಆದ್ರೆ ನಾವು ಏನನ್ನ ಕೇಳ್ತಾ ಇದ್ದೀವಿ? ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿ ಮುಂದೆ ಹೋಗಿ ಚಾಕ್ಲೇಟ್ ಕೇಳಿದ್ರೆ ಹೆಂಗೆ ಅನ್ಸುತ್ತೆ ಆತನಿಗೆ? ಆತನ ಅಪಮಾನ ಅದು ಒಂದ್ ರೀತಿ ಅಲ್ವಾ? ಆತನ ಘನತೆ ನೋಡಿ, ಏನ್ ಆತ ಕೊಡಬಹುದನ್ನ ತಿಳ್ಕೊಳ್ಳಿ, ಇಲ್ಲ ಮಕ್ಕಳ ತರ ಬುದ್ಧಿ ಆಗ್ಬಿಡತ್ತದ. ಹ ಸೊ ಹಾಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಸಾರಿ ಕರ್ದಮ ಹೇಳ್ತಾ ಇದ್ದಾನೆ, ಯಾರಲ್ಲಿ ಬುದ್ಧಿ ಅಲ್ಪ ಬುದ್ಧಯ, ಈ ಮಾತನ್ನ ಹೇಳಿದ್ದಾರೆ. ಅಲ್ಪ ಬುದ್ಧಿಯುಳ್ಳವರು ನನ್ನ ಬಳಿ ಭೌತಿಕ ಇಚ್ಛೆಗಳ ಪೂರ್ತಿಗಾಗಿ ಬರ್ತಾರೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಕರ್ದಮ ಹೇಳ್ತಾ ಇದ್ದಾನೆ, ಅಲ್ಪ ಬುದ್ಧಿಯುಳ್ಳವರು ನಿನ್ನ ಮುಂದೆ ಇದಕ್ಕೋಸ್ಕರ ಬರ್ತಾರೆ. ಅಂದ್ರೆ ಅರ್ಥ ಏನು? ನಾನು ಅವರಲ್ಲೊಬ್ಬನೇ. ಏನಂತ? ನಾನು ಅಲ್ಪ ಬುದ್ಧಿ ಉಳ್ಳವನು, ನನ್ನ ಬುದ್ಧಿನೂ ಕಡಿಮೆ, ಹಾಗಾಗಿ ನಾನು ನಿನ್ ಬಳಿ ಇದಕ್ಕೋಸ್ಕರ ಬಂದಿದ್ದೀನಿ ಭಗವಂತ. ಆದ್ರೆ ನೀನು ಎಷ್ಟು ಕರುಣಾಮಯ, ಅವರನ್ನು ತಿರಸ್ಕರಿಸ್ತೀಯ ನೀನು. ಸಾಮಾನ್ಯವಾಗಿ ನಿನ್ ಗೊತ್ತಿಲ್ಲ, ನೀನ್ ಏನ್ ಹೋಗಪ್ಪ ನೀನ್ ಅಂತ ಹೇಳಿ ಅಪಮಾನ ಮಾಡಕ್ ಬರ್ತೀಯ ನೀನ್, ಈ ರೀತಿಯಾಗಿ ಕೇಳಿ ಅಂತ ಹೇಳಿ ಜನ ತಿರಸ್ಕರಿಸ್ಬಿಡ್ತಾರೆ. ಆದ್ರೆ ಕೃಷ್ಣ ಹಾಗಲ್ಲ, ಭಗವಂತ ಹಾಗಲ್ಲ. ಏನು? ನಿನ್ ಇಚ್ಛೆ ಹೇಗೆ ಇರ್ಲಿ, ನೀನ್ ನನ್ನ ಬಳಿ ಬರ್ತಾ ಇದೆಯಲ್ಲ, ಆ ಸಂಬಂಧದಲ್ಲಿ ಸ್ನೇಹ ಬೆಳೆಸ್ಲಿಕ್ಕೆ ಬರ್ತಾ ಇದೆಯಾ ತಾನೆ? ಓಕೆ, ನೀನ್ ಕೇಳೋದು ಅದು ಒಂದ್ ಮಾತು. ಆ ಕೇಳೋದ್ರಿಂದ ನೀನ್ ನನ್ನ ಜೊತೆ ಸ್ನೇಹ ಬೆಳೆಸ್ಲಿಕ್ಕೆ ಬಂದಿದೀಯಾ, ಅದನ್ನ ಭಗವಂತ ನೋಡ್ತಾನೆ. ಅಂಥವರಿಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಉದಾರರು ಅಂತ ಹೇಳಿದಾನೆ. ನೋಡಿ, ಎಂತ ಭೌತಿಕ ಇಚ್ಛೆ ಇಟ್ಟು ಹೋದ್ರು ಕೂಡ ಕೃಷ್ಣ ಏನಂತ ಪರಿಗಣಿಸ್ತಾನೆ? ಓ, ಉದಾರ ಬುದ್ಧಿ ಉಳ್ಳವರು, ಇವ್ರು ನನ್ನ ಬಳಿ ಬರ್ತಾ ಇದ್ದಾರೆ. ಸೊ ಅಂಥವರನ್ನ ವಿಶೇಷವಾಗಿ ಪರಿಗಣಿಸ್ತಾನೆ. ಸಾಮಾನ್ಯವಾಗಿ ಜಗತ್ನಲ್ಲಿ ಜನ ಭಗವಂತನ ಬಳಿ ಹೋಗೋದೇ ಇಲ್ಲ, ಅವರು ವಿಮುಖರು. ಅವರ ಆಸಕ್ತಿ ಎಲ್ಲ ಭೌತಿಕ ಭೋಗದಲ್ಲಿಯೇ ಇದೆ, ಸ್ವತಂತ್ರ ಆ ವಿರೋಧ ಭಾವ ಇದೆ. ಆದ್ರೆ ಯಾವುದೋ ಒಬ್ಬ ವ್ಯಕ್ತಿ ಭಗವಂತನ ಬಳಿ ಬರ್ತಾ ಇದ್ದಾನೆ ಅಂದ್ರೆ, ಯಾವುದೇ ಉದ್ದೇಶ ಆಗಿರ್ಲಿ, ಭಗವಂತ ಬಹಳ ವಿಶೇಷವಾಗಿ ಪರಿಗಣಿಸ್ತಾನೆ. ಸೊ ನೀನು ದಯಾಳು, ನೀನು ನಿನ್ನ ಕರುಣೆಯನ್ನ ಅವರಿಗೆ ನೀಡ್ತೀಯಾ. ಮುಂದೆ ಓದಿ. ನಾನು ಅಂತಹ ಜನರನ್ನು ಟೀಕಿಸಿದರೂ ನನ್ನ ಭೌತಿಕ ಬಯಕೆಯನ್ನು ಪೂರೈಸಲು ನಾನು ಇನ್ನೂ ನಿನ್ನನ್ನು ಸಂಪರ್ಕಿಸಿದ್ದೇನೆ. ನಾನು ಗೃಹಸ್ಥನಾಗಿ ನನ್ನ ಜೀವನವನ್ನು ಪ್ರಾರಂಭಿಸಲು ಸೂಕ್ತವಾದ ಹುಡುಗಿಯನ್ನು ಮದುವೆಯಾಗಲು ಬಯಸುತ್ತೇನೆ. ಭಗವಂತನ ಮುಂದೆನೆ ಬಂದು ಹುಡುಗಿ ನಡಪ್ಪ ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯಾರು? ನೋಡಿದ್ರೆ ಏನಿದು ಈ ರೀತಿ ಆಗಿದೆಯಲ್ಲ ಅಂತ. ಯಾವುದೇ ಇಚ್ಛೆ ಇರ್ಲಿ ವ್ಯಕ್ತಿಗೆ, ಆತ ಭಗವಂತನ ಮುಂದೆ ಬಂದೆ ಕೇಳ್ಕೊಳ್ಬೇಕು. ಭಗವಂತ ಈಗ ನೋಡಿ, ಈ ಕೇಳ್ಕೊಳ್ಳೋದಂದ್ರೆ ಅರ್ಥ ಆದ ತಕ್ಷಣ ಈಗ ಕೆಲವರು ಮಾತಾಡ್ಬೋದು, ಈ ರೀತಿ ಅನೇಕ ದೇವತೆಗಳ ಬಳಿನೂ ಹೋಗ್ತಾರಲ್ಲ, ಅನೇಕ ವ್ರತ ನಿಯಮಗಳನ್ನು ಪಾಲಿಸ್ತಾರಲ್ಲ. ಕೃಷ್ಣನ್ ಬಳಿ ಅಥವಾ ವಿಷ್ಣು ಬಳಿ ಹೋಗೋದು ಮತ್ತೆ ಬೇರೆ ದೇವತೆಗಳ ಬಳಿ ಹೋಗೋದ್ರ ವ್ಯತ್ಯಾಸ ಏನುಂಟು? ವ್ಯತ್ಯಾಸ ಬಹಳ ದೊಡ್ಡದಿದೆ. ಬೇರೆ ಜನ ಅಥವಾ ಬೇರೆ ದೇವತೆಗಳೇ ಆಗಿರ್ಬೋದು, ದೇವತೆಗಳು ನಮ್ಮ ಕರ್ಮಕ್ಕನುಸಾರವಾಗಿ ನೀಡ್ತಾರೆ. ನನ್ನ ಪೂರ್ವ ಕಾರ್ಯಗಳ ಪ್ರತಿಫಲ ಏನಿದೆ, ಆ ಕರ್ಮ ಏನಿದೆ, ಅದನ್ನ ನೋಡಿ ನಮಗೆ ನೀಡುತ್ತಾರೆ. ಅವರು ಸ್ವತಂತ್ರರಲ್ಲ, ಅವರು ಸ್ವತಂತ್ರರಲ್ಲ. ಇದು ಹೇಗೆ ಅಂದ್ರೆ, ಹುಡುಗ ಚಾಕ್ಲೇಟ್ ಬೇಕಾಗಿದೆ ಆತನಿಗೆ, ಆತ ತಂದೆ ಹತ್ರ ಹೋಗೋ ಬದಲು ಡೈರೆಕ್ಟ್ ಆಗಿ ಶಾಪ್ ಹತ್ರ ಹೋಗ್ತಾನೆ, ಅಂಗಡಿಯವ್ರ ಹತ್ರ ಹೋಗ್ತಾನೆ. ಎಲ್ಲಿಂದನೋ ಒಂದಿಷ್ಟು ದುಡ್ಡು ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾನೆ. ಅವ್ರಿಗೆ ಕೇಳ್ತಾನೆ, ನನಗೆ ಈ ಚಾಕ್ಲೇಟ್ ಕೊಡಿ, ತುಂಬಾ ಒಳಿತಾರೆ ಈ ಚಾಕ್ಲೇಟ್. ಅದು ಆಕ್ಚುಲಿ ಒಳ್ಳೇದಲ್ಲ, ದುಡ್ಡು ಕೊಡ್ತಾ ಇದ್ದಾನೆ ಅಂತ ಹೇಳಿ ಅಂಗಡಿಯವರು ತಗೋ ಅಂತ ಹೇಳಿ ಕೊಟ್ಬಿಡ್ತಾರೆ. ಆತನಿಗೆ ಒಳ್ಳೇದು ಕೆಟ್ಟದ್ದು ಅದನ್ನ ಪರಿಗಣಿಸೋದೇ ಇಲ್ಲ. ಹಾಗೆ ಸಾಮಾನ್ಯವಾಗಿ ಜನರು ಅಥವಾ ದೇವತೆಗಳು ಕೂಡ ನಾವೇನನ್ನು ಬಯಸ್ತೀವೋ ಅದನ್ನ ನೀಡ್ತಾರೆ ನಮ್ಮ ಕರ್ಮಕ್ಕನುಸಾರವಾಗಿ. ಅದು ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಅವರು ಅದರ ಬಗ್ಗೆ ಕಾಳಜಿ ವಹಿಸೋದಿಲ್ಲ. ಅದಕ್ಕೆ ಸಾಕಷ್ಟು ಬಾರಿ ವರವನ್ನ ಪಡೆದವರು ದೊಡ್ಡ ಆತಂಕವನ್ನೇ ಸೃಷ್ಟಿ ಮಾಡ್ತಾರೆ. ಉದಾಹರಣೆ ಇದೆಯಾ? ಭಸ್ಮಾಸುರ. ಓಕೆ, ವೆರಿ ಗುಡ್. ರಾವಣ, ವೆರಿ ಗುಡ್. ಮತ್ತೆ ಹಿರಣ್ಯಕಶಿಪು. ಇನ್ಯಾನಾದ್ರೂ ಉದಾಹರಣೆ ಇದೆಯಾ? ಹಿರಣ್ಯಾಕ್ಷ. ಓಕೆ. ವೃಕಾಸುರ. ಅನೇಕ ಅಸುರರು, ಹೆಸರು ಎಲ್ಲ ಅಸುರರ ಅಥವಾ
ದೇವತೆಗಳ ಆರಾಧಕರ ಹೃದಯ ಪರಿವರ್ತನೆ ಆಗೋದಿಲ್ಲ. ಆದ್ರೆ ಭಗವಂತನ ಬಳಿ ಬಂದಾಗ ಆತ ಆ ಇಚ್ಛೆಯನ್ನು ಪೂರ್ತಿ ಮಾಡ್ತಾನೆ. ಬಟ್ ಹೇಗ್ ಪೂರ್ತಿ ಮಾಡ್ತಾನೆ ಅಂದ್ರೆ ಮತ್ತೆ ನಿಮ್ಮಲ್ಲಿ ಆ ಇಚ್ಛೆನೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಹೃದಯವೇ ಶುದ್ಧಿಯಾಗಿ ಹೋಗ್ಬಿಡುತ್ತೆ. ಉದಾಹರಣೆ ಧ್ರುವ, ಪರ್ಫೆಕ್ಟ್ ಎಕ್ಸಾಂಪಲ್ ಇದು. ಧ್ರುವನ ಬಯಕೆ ಇತ್ತು ಅತೀ ಶ್ರೀಮಂತನಾಗೋದಕ್ಕೆ. ಬ್ರಹ್ಮನಿಗೂ ಮೀರಿದಷ್ಟು ಶ್ರೀಮಂತಿಕೆ ನನಗೆ ಬೇಕು. ಆಯ್ತು, ನೋಡ್ಲಿಕ್ಕೆ ಅವನಷ್ಟು ದೊಡ್ಡ ಲೌಕಿಕ ಆಸೆ ಉಳ್ಳವ್ರು ಯಾರು ಇರಲಿಲ್ಲ. ಆದ್ರೆ ಆತ ಏನ್ ಮಾಡ್ದ? ಗುರುಗಳ ಆದೇಶದಂತೆ ಭಗವಂತನ ಭಕ್ತಿ ನೆರವೇರಿಸ್ದ. ಅದ್ರ ಫಲವಾಗಿ ಭಗವಂತ ಆತನಿಗೆ ನೀಡ್ದ. ಅವನಿಗೆ ನೀಡಿದಂತಹ ಸಂಪತ್ತು ಅದು ಯಾವ ಪ್ರಳಯದಿಂದನೂ ನಾಶ ಆಗೋದಿಲ್ಲ. ಧ್ರುವ ಲೋಕ, ಧ್ರುವ ತಾರೆ ಅಂತ ಏನ್ ನಾವು ಕಾಣ್ತೀವಿ. ಸೊ ಈ ರೀತಿಯಾದಂತಹ ಸಂಪತ್ತನ್ನು ನೀಡ್ದ. ಬಟ್ ಆ ಸಂಪತ್ತನ್ನು ನೀಡುವಂತಹ ಪ್ರಕ್ರಿಯೆಯಲ್ಲಿ ಭಕ್ತಿ ಪಾಲನೆ ಏನ್ ಮಾಡ್ಲಿಕ್ಕೆ ಹೇಳಿದ್ದ ಆತನ ಗುರು, ಆ ಭಕ್ತಿ ಪಾಲನೆ ಮಾಡ್ತಾ ಮಾಡ್ತಾ ಭಗವಂತನ ಪ್ರಾಕಟ್ಯ ಆಗೋದ್ರ ಮುಂಚೆ ಆತನ ಹೃದಯ ಎಷ್ಟು ಶುದ್ಧ ಆಗಿತ್ತಂದ್ರೆ ನನಗೇನು ಬೇಡ ಅಂತ ಹೇಳ್ತಾ ಇದ್ದ. ಬಟ್ ಆದ್ರೆ ಭಗವಂತ ನೀನ್ ಆಗ್ಲೇ ಬಯಸಿದ್ಯಲ್ಲ, ತಗೋ. ಯಾಕಂದ್ರೆ ಜನ ಮುಂದೆ ನನ್ನನ್ನು ದೂಷಿಸಬಾರ್ದು. ದೇವರಿಗೆ ಈತ ಪ್ರಾರ್ಥನೆ ಮಾಡ್ಲಿ ಹೋದ, ದೇವರು ಆತನನ್ನ ಪರಿವರ್ತಿಸೇ ಬಿಟ್ಬಿಟ್ಟು ಆತನಿಗೆ ಏನು ಕೊಡ್ಲೇ ಇಲ್ಲ, ಆತನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ ಅಂತ ಹೇಳಿ ದೋಷಣೆ ಮಾಡಬಾರ್ದಲ್ವಾ. ಹಾಗಾಗಿ ದೇವರೇನ್ ಹೇಳ್ತಾನೆ, ಇಲ್ಲ ನಾನು ಕೊಡ್ತೀನಿ, ಬಟ್ ಇದನ್ನ ನೀನು ಸರಿಯಾಗಿ ಉಪಯೋಗಿಸಿ ಎಲ್ಲರಿಗೂ ಒಂದು ಆದರ್ಶವನ್ನ ಸ್ಥಾಪಿಸು. ಪಾಂಡವರಾಗಿರಬಹುದು ಅಥವಾ ಈ ರೀತಿ ಅನೇಕ ಭಕ್ತರಿಗೆ ಭಗವಂತ ನೀಡುವಂತಹ ಸಮೃದ್ಧಿ ಅದು ಅವರ ಸೇವೆಯಲ್ಲಿ ಉಪಯೋಗಿಸ್ಲಿ ಅಂತ ನೀಡ್ತಾರೆ. ಸೊ ಹೀಗೆ ಜನ ಭಗವಂತನ ಬಳಿ ಹೋಗೋದ್ರಿಂದ ಕೇವಲ ಭೌತಿಕ ಇಚ್ಛೆ ಪೂರ್ತಿ ಮಾಡ್ಕೊಳ್ತಾ ಇಲ್ಲ, ಅದಕ್ಕೂ ಮಿಗಿಲಾದಂತಹ ಲಾಭ ಏನು? ಅವರ ಹೃದಯ ಶುದ್ಧಿಯಾಗಿ ಅವರು ಭಗವಂತನಲ್ಲಿ ಇನ್ನಷ್ಟು ಆಸಕ್ತರಾಗ್ತಾ ಇದ್ದಾರೆ, ಭಕ್ತಿಯಲ್ಲಿ ಬೆಳೀತಾ ಇದ್ದಾರೆ. ಸೊ ಇದನ್ನ ಒತ್ತು ಮಾಡಿ ತೋರಿಸ್ತಾ ಇದ್ದಾನೆ ಕರ್ದಮ. ನನಗೆ ಮನಸ್ಸಿನಲ್ಲಿ ಆಸೆ ಇದೆ, ಏನದು? ಒಂದು ಕುಟುಂಬ ಜೀವನ ನಡೆಸ್ಬೇಕು ಅಂತ. ತಪ್ಪೇನಿಲ್ಲ. ಅದಕ್ಕೆ ಅಂತ ವೈದಿಕ ಸಮಾಜದಲ್ಲಿ ಗೃಹಸ್ಥ ಆಶ್ರಮ ಅಂತ ಹೇಳಿದ್ದಾರೆ. ಅನೈತಿಕವಾದಂತಹ ಭೋಗ ಅಲ್ಲ, ಆದ್ರೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಧರ್ಮ ಅವಿರುದ್ಧ ಭೂತಾನಾಂ ಕಾಮೋಸ್ಮಿ ಭರತರ್ಷಭ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಯಾವ ಕಾಮವು ಧರ್ಮದ ವಿರುದ್ಧವಲ್ಲವೋ ಆ ಕಾಮ ನಾನೇ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಎಲ್ಲಿ? ಆತನೇ ಅದೇ ಪರ್ಫೆಕ್ಟ್ ವಿಭೂತಿ ಯೋಗದಲ್ಲಿ ಹೇಳ್ತಾನೆ ಕೃಷ್ಣ ಈ ಮಾತನ್ನ. ಅಂದ್ರೆ ಅರ್ಥ ಏನು? ಅದು ಆ ಕಾಮ ಅದು ಏನಿದೆ ಅದು ಸೃಜನ ಶಕ್ತಿ, ಅದು ಭಗವಂತನೇ ಒಂದು ವಿಭೂತಿ. ಆದ್ರೆ ಅದನ್ನ ಸರಿಯಾಗಿ ಪಾಲಿಸ್ಬೇಕು. ಅದನ್ನ ಕ್ರಮವನ್ನ ಆ ಸಂಸ್ಕೃತಿಯನ್ನ ಭಗವಂತ ಆಶ್ರಮದಲ್ಲಿ ನೀಡಿದ್ದಾನೆ. ಗೃಹಸ್ಥ ಆಶ್ರಮ ಅಂತ ಹೇಳ್ತಾರೆ ಅದಕ್ಕೆ. ಲೌಕಿಕ ಸಂಸಾರ ಅಲ್ಲ, ಅದು ಗೃಹಸ್ಥ ಆಶ್ರಮ. ಸೊ ಹೀಗೆ ನಾನು ಇದನ್ನ ಪಾಲಿಸ್ಬೇಕಂತ ಇದ್ದೀನಿ. ಬಟ್ ನನಗೆ ಗೊತ್ತಿಲ್ಲ, ನಾನು ಕಾರ್ಡ್ನಲ್ಲಿ ಇದ್ದೀನಿ. ಮ್ಯಾರೇಜ್ ಬ್ಯೂರೋಗೆ ಅಪ್ಲೈ ಮಾಡೋದು ಅಥವಾ ಶಾದಿ.com ಆ ರೀತಿ ಎಲ್ಲ ನಾನು ಹೋಗೋದಿಲ್ಲ. ನಿನ್ನಲ್ಲಿ ಆಶ್ರಿತನಾಗ್ತೀನಿ. ನೀನೇ ನನಗೆ ಸರಿಯಾದಂತಹ ವಧುವನ್ನ ಕಳಿಸ್ಕೊಡು. ನೋಡಿ ಎಂತಹ ಭಕ್ತಿ ಇವ್ರದ್ದು. ಹಾಗಂತ ಹೋಗೋದು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಪಾಯಿಂಟ್ ಏನು? ಆತನ ಆ ಆಶ್ರಿತ ಭಾವವನ್ನ ನಾವು ತಿಳ್ಕೊಳ್ಬೇಕು. ಕರ್ದಮ ಮುಂದೆ ಹೇಳ್ತಾನೆ, ಇಷ್ಟೇ ಅಲ್ಲ ಆತನ ಪ್ರಾರ್ಥನೆ. ಓದಿ ಪ್ರಭು. ನಾನು ಯಾಕೆ ಇದನ್ನ ಮಾಡ್ತಾ ಇದ್ದೀನಿ ನೋಡಿ. ಸಂತತಿಯನ್ನು ಸೃಷ್ಟಿಸಲು ಬ್ರಹ್ಮನ ಸೂಚನೆಗಳಿಗೆ ನಾನು ಬದ್ಧನಾಗಿದ್ದೇನೆ. ಸೊ ಒಂದು ನನ್ನ ಮನಸ್ಸಿನಲ್ಲಿ ಆಸೆ ಇದೆ, ಇನ್ನೊಂದು ಅದಕ್ಕೆ ತಕ್ಕನಂತೆ ನನ್ನ ಗುರು ಅಥವಾ ನನ್ನ ತಂದೆ ಆಗಿರುವಂತಹ ಬ್ರಹ್ಮನಿಂದನೇ ಸೂಚನೆ ಅಥವಾ ಆದೇಶ ಇದೆ. ಸೊ ಎರಡರ ನೆರವೇರಿಕೆ ಆಗ್ಲಿಕ್ಕೆ ನೀನು ನನಗೆ ಸಹಾಯ ಮಾಡು, ಸರಿಯಾದಂತಹ ಸಂಗಾತಿನ ಕಳಿಸು. ಸೊ ಈ ರೀತಿಯಾಗಿ ಇದ್ದದ್ರಿಂದ ಆತ ಇವರ ಮುಂದೆ ಭಗವಂತನ ಮುಂದೆ ಈ ರೀತಿ ಬೇಡ್ಕೊಳ್ತಾ ಇದ್ದ. ಸೊ ಹಾಗಂದ ತಕ್ಷಣ ಎಲ್ಲರೂ ಕೂಡ ಭಗವಂತನ ಮುಂದೆ ಇದನ್ನೇ ಬೇಡ್ಕೊಂಡು ಬರ್ಬೇಕಂತ ಅಲ್ಲ ಅಲ್ಲಿ. ಪ್ಲೀಸ್ ಈಗ ಅರ್ಥ ಮಾಡ್ಕೊಳ್ಳಿ ಯಾಕೆ ಆತ ಈ ಪ್ರಾರ್ಥನೆಯನ್ನ ಹೇಳ್ತಾ ಇದ್ದಾನೆ ಅಂತ. ಇದಾದ್ಮೇಲೆ ಮುಂದೆ ನೋಡ್ತೀವಿ ಈತನ ಜೀವನದಲ್ಲಿ ಏನೆಲ್ಲ ಮುಂದೆ ಆಗತ್ತೆ ಅಂತ. ಮುಂದೆ ಹೇಳ್ತಾನೆ, ದಯವಿಟ್ಟು ಓದಿ. ಯಾರಾದರೂ ನಿನ್ನ ಪಾದ ಕಮಲಗಳನ್ನು ಆಶ್ರಯಿಸಿದರೆ ಅವರು ಶಾರೀರಿಕ ಆಸಕ್ತಿಯಿಂದ ಮುಕ್ತರಾಗುತ್ತಾರೆ, ಪರಸ್ಪರ ಹರಿಕತೆಯನ್ನು ಚರ್ಚಿಸುವ ಮೂಲಕ. ಸೊ ನಿನ್ನ ಚರಣ ಆಶ್ರಯವನ್ನ ಪಡೆದಂತಹ ವ್ಯಕ್ತಿ ಆತ ಭೌತಿಕ ಆಸಕ್ತಿಗಳಿಂದ ಮೇಲೆ ಇರ್ತಾನೆ. ಸೊ ಯಾವುದೇ ಆಶ್ರಮವಾಗಲಿ ಯಾವುದೇ ಪರಿಸ್ಥಿತಿ ಆಗಲಿ ಅಲ್ಲಿ ಭಕ್ತಿಯನ್ನ ಪಾಲಿಸಿದ್ರೆ ನಾವು ಆ ಭೌತಿಕ ಆಸಕ್ತಿಯಿಂದ ಮೇಲೆ ಇರ್ತೀವಿ.
ಸೊ ಹಾಗಾಗಿ ಭಕ್ತಿ ಜೀವನದಲ್ಲಿ ಒತ್ತು ಕೊಟ್ಟಿರೋದೇನು, ಯಾವುದೇ ಪರಿಸ್ಥಿತಿ ಆಗ್ಲಿ, ಗೃಹೆ ಠಾಕೋ ವನೆ ಠಾಕೋ ಸದಾ ಹರಿ ಬೋಲೆ ಡಾಕೋ, ಚೈತನ್ಯ ಮಹಾಪ್ರಭು ಹೇಳಿರುವಂತ ಮಾತಿದು. ವನದಲ್ಲಾಗಿರ್ಬೋದು, ಕಾಡ್ನಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ಯಾವಾಗ್ಲೂ ಕೂಡ ಹರಿಯ ನಾಮವನ್ನ ಹೇಳಿ. ಸೊ ಹೀಗೆ ಇದು ಭಕ್ತಿ ತತ್ವ. ಇದು ಏನದು, ಆ ಭಕ್ತಿ ಅನ್ನೋದು ಯಾವುದೇ ಭೌತಿಕ ಸ್ಥಿತಿಗೆ ಕಟ್ಟಿ ಹಾಕಿಲ್ಲ. ಈ ರೀತಿ ಇದ್ರೆ ಮಾತ್ರ ನೀನು ಇದನ್ನು ಪಾಲಿಸಬಹುದು. ಅದು ಜ್ಞಾನ ಮಾರ್ಗದಲ್ಲಿ ಹೇಳಿದ್ದಾರೆ, ತ್ಯಾಗ ಮಾಡಿ ಬಂದ್ರೆ ಮಾತ್ರ ನೀನು ಮುನ್ನಡಿಬಹುದು. ಆದ್ರೆ ಭಕ್ತಿಯಲ್ಲಿ ಹಾಗಿಲ್ಲ. ಸೊ ಹೀಗೆ ಇದನ್ನ ಮಾಡುವಂತಹ ಬಹಳ ಪ್ರಭಾವಿ ಮಾಧ್ಯಮ ಏನು, ಹರಿಕಥೆಯನ್ನ ಕೇಳೋದು, ಹರಿನಾಮ ಸ್ಮರಣೆಯನ್ನ ಮಾಡೋದು. ಶ್ರವಣ ಅಂದ್ರೇನು, ಭಗವಂತನ ನಾಮ, ಭಗವಂತನ ಗುಣಗಳನ್ನ, ಆತನ ಲೀಲೆಗಳನ್ನ ಕೇಳುವಂತಹ ಆ ದಿವ್ಯ ಕಾರ್ಯ. ಆಗಿದ್ದಲ್ಲಿ ನೀನು ದೇವತೆಗಳ ಹತ್ರ ಹೋಗ್ತಾ ಇಲ್ಲ. ಹೌದು, ದೇವತೆಗಳಲ್ಲದೆ ನಾನು ದೇವತೆಗಳ ಹತ್ರ ಯಾಕೆ ಹೋಗ್ಲಿ, ನೀನೇ ದೇವತೆಗಳಿಗೆ ನೀಡ್ತಾ ಇದೀಯ ಶಕ್ತಿನ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗೂ ನೀ ಶಕ್ತಿ ನೀಡ್ತಾ ಇರೋನು ಯಾರು, ನೀನೇ. ಎಲ್ಲ ದೇವತೆಗಳಿಗೆ ವರ ಕೊಡುವಂತಹ ಶಕ್ತಿಯನ್ನು ನೀಡಿದವನು ಯಾರು, ಕೃಷ್ಣನೇ, ಹರಿಯೇ. ಈ ಜಗತ್ನಲ್ಲಿ ನಾನು ನಿನ್ನನ್ನು ಬಿಟ್ಟು ಬೇರೆ ಏನೂ ನಾನು ಕಾಣ್ತಾ ಇಲ್ಲ, ಎಲ್ಲವೂ ನಿನ್ನಿಂದನೇ ನಡೀತಾ ಇದೆ. ನೀನೇ ಈ ಜಗತ್ತಿನ ಸೃಷ್ಟಿಕರ್ತ, ನಿರ್ವಾಹಕ, ಸಂಹಾರಕ, ಆಮೇಲೆ ಸಂರಕ್ಷಕ. ಹೇಗೆ ಒಂದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ನೋಡಿ, ಓದಿ. ಈ ವಿಶ್ವದಲ್ಲಿ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರನ್ನೂ ನಾನು ನೋಡುವುದಿಲ್ಲ. ಜೇಡವು ಸ್ವತಂತ್ರವಾಗಿ ತನ್ನ ಜಾಲವನ್ನು ಸೃಷ್ಟಿಸಿ, ನಿರ್ವಹಿಸಿ ಮತ್ತು ನಾಶಪಡಿಸುವಂತೆ ನೀನು ಈ ವಿಶ್ವವನ್ನು ಸೃಷ್ಟಿಸುತ್ತಿರುವೆ, ನಿರ್ವಹಿಸುತ್ತಿರುವೆ ಮತ್ತು ನಾಶಪಡಿಸುತ್ತಿರುವೆ. ಉದಾಹರಣೆ ಏನದು, ಜೇಡರ ಹುಳ, ಸ್ಪೈಡರ್. ಬಹಳ ವಿಶೇಷ. ತಾನೇನು ಮಾಡ್ಲಿಕ್ಕೆ ಹೋಗ್ತಾ ಇದೆಯೋ ಅದಕ್ಕೆ ಬೇರೆ ಯಾರ ಮೇಲೂ ಅದು ಅವಲಂಬಿತವಾಗಿಲ್ಲ. ತನ್ನ ಬಾಯಿಂದಾನೇ ಅದು ಏನು ಹೇಳ್ತಾರೆ, ಮೇಣದಂತಿರುವಂತಹ ನೂಲು, ವಾಟ್ ಎವರ್ ಯು ಕಾಲ್, ಸ್ಪೈಡರ್ ವೆಬ್, ಅದರಿಂದಾನೇ ಅದು ಸೃಷ್ಟಿ ಮಾಡುತ್ತೆ. ಅದ್ರ ಮೇಲೆ ನಡೆದಾಡುತ್ತೆ, ಅದರಲ್ಲಿ ಸಿಲುಕೋದಿಲ್ಲ ಅದು. ಆಮೇಲೆ ಅದರಲ್ಲಿ ಸಿಲುಕಿರುವಂತಹ ಪ್ರಾಣಿನ ತಿಂದು ಅದು ಜೀವಿಸುತ್ತೆ. ಕೊನೆಗೆ ಅದ್ರ ಕಾರ್ಯ ಮುಗಿದಾದ್ಮೇಲೆ ಅದನ್ನ ಪೂರ್ತಿ ಅದು ಒಳಗೆ ಎಳ್ಕೊಂಡ್ಬಿಡುತ್ತೆ, ಮತ್ ಮುನ್ನಡೆಯುತ್ತೆ. ಭಗವಂತನ ಕಾರ್ಯಗಳು ಹಾಗೆ. ಈ ಸೃಷ್ಟಿಗೆ ಭಗವಂತ ಯಾರ ಮೇಲೂ ಅವಲಂಬಿತನಾಗಿಲ್ಲ. ತನ್ನಿಂದ ತನ್ನ ಶಕ್ತಿಗಳನ್ನು ಉಪಯೋಗಿಸಿ ಸೃಷ್ಟಿಯನ್ನ ಮಾಡ್ದ. ಈ ಸೃಷ್ಟಿಯಲ್ಲಿ ಆತ ವಿಹರಿಸ್ತಾನೆ, ವಿಚರಣ ಮಾಡ್ತಾನೆ. ಆದ್ರೆ ಇಲ್ಲಿ ಸಿಲುಕೋದಿಲ್ಲ. ಬೇರೆ ಯಾವ ಜೀವಿ ಆ ಜೇಡರ ಬಲೆಯ ಒಳಗೆ ಹೋದ್ರೆ ಸಿಲುಕ್ ಹಾಕೊಂಡ್ಬಿಡುತ್ತೆ. ಆದ್ರೆ ಆ ಜೇಡ್ರ ಹುಳ ಸಿಲುಕ್ ಹಾಕೊಳೋದಿಲ್ಲ ನೋಡಿ. ಅದು ಎಷ್ಟು ಚಾಣಾಕ್ಷನಾಗಿ ಅದರಲ್ಲಿ ನಡೆಯುತ್ತೆ. ಹಾಗೆ ಭಗವಂತ ಈ ಜಗತ್ತಿಗೆ ಬಂದ್ರೂ ಕೂಡ, ವರರೂಪದಲ್ಲಿ ಈ ಜಗತ್ತಿನಲ್ಲಿ ಇದ್ದಾನೆ ಅಂತ ನಾವು ನೋಡಿದ್ರು ಕೂಡ, ಆತ ಈ ಜಗತ್ತಿನ ಬಂಧನದಲ್ಲಿಲ್ಲ. ಕರ್ಮಕಾಲ ಸ್ವಭಾವಗಳ ಬಂಧನ ಆತನಿಗಿಲ್ವಾ, ಇಲ್ಲ. ಜೇಡರ ಹುಳುವಿನಂತೆ. ಎಂತ ಉದಾಹರಣೆ, ಎಷ್ಟು ಸ್ಪಷ್ಟ ಆಗ್ತಾ ಇದೆ ಭಗವಂತನ ಕುರಿತಾದ ತತ್ವ. ಸೊ ಅದಾದ್ಮೇಲೆ ಹೇಳ್ತಾರೆ, ನೀನೇ ಸಂಹಾರಕ, ನೀನೇ ಸಂರಕ್ಷಕ. ಹಾಗಾಗಿ ನಾನು ನಿನ್ನ ಬಳಿ ಬಂದಿದ್ದೀನಿ. ನೀನೇ ನನ್ನ ಗತಿ, ನೀನೇ ನನ್ನ ಗತಿ ಎನಗಿಂದು ಉದ್ಧರಿಸೋ ಬೇಗನೆ ದೀನ ಬಂಧು, ದಾಸರ ಪದ. ಸೊ ಹೀಗೆ ಭಗವಂತನ ಮುಂದೆ ಸಾಷ್ಟಾಂಗ ಪ್ರಣಾಮ ಮಾಡಿ ನಿವೇದಿಸ್ಕೊಂಡ ಒಂದು ವಧುವನ್ನ ನೀನೇ ನೀಡು ಅಂತ ಹೇಳಿ ಬೇಡ್ಕೊಂಡ. ಭಗವಂತನಿಗೇನು ಗೊತ್ತಿರ್ಲಿಲ್ವಾ ಇದು? ಭಗವಂತನಿಗೆ ಗೊತ್ತಿಲ್ಲದೆ ಇರೋದು ಏನಿದೆ? ಆದ್ರೂ ಕೂಡ ನಾವ್ಯಾಕೆ ಬಂದು ಪ್ರಾರ್ಥನೆ ಮಾಡ್ಬೇಕು? ಕೆಲವರೊಮ್ಮೆ ಈ ರೀತಿ ಪ್ರಶ್ನಿಸ್ತಾರೆ, ಆತನಿಗೆಲ್ಲ ಗೊತ್ತು ಅಂದ್ರೆ ಹೋಗಿ ಯಾಕಪ್ಪ ಹೇಳ್ಬೇಕು, ನಾನು ಮನೆಯಲ್ಲೇ ಕೂತ್ಕೊಂಡು ನಾನಿದ್ರೆ ಆಗತ್ತಲ್ವಾ, ಯಾಕೆ ದೇವಸ್ಥಾನಕ್ಕೆ ಹೋಗಿ ನಾನು ಪ್ರಾರ್ಥನೆ ಹೇಳ್ಬೇಕಾ? ಎಲ್ಲ ಗೊತ್ತಿದೆ ಅಂದ್ರೆ ಅವ್ನು ನನ್ನ ಮನಸ್ಸನ್ನ ತಿಳ್ಕೊಂಡು ಅವನ್ನೆಲ್ಲ ನನಗೆ ನೀಡಬೇಕು. ಈ ರೀತಿಯಾಗಿ ಜನ ಪ್ರಶ್ನಿಸ್ತಾರೆ, ವಾದ ಮಾಡ್ತಾರೆ. ಆತನಿಗೆಲ್ಲ ತಿಳಿದಿದೆ, ಆತ ನೀಡ್ಲಿಕ್ಕೂ ಕೂಡ ತಯಾರಾಗಿ ನಿಂತಿದ್ದಾನೆ. ಆದ್ರೆ ಅವನ್ ಏನ್ ನೋಡ್ತಾ ಇದ್ದಾನೆ, ನೀನ್ ನನ್ನ ಕಡೆ ತಿರುಗ್ತಾ ಇದೀಯಾ, ನಿನಗದು ಬೇಕಾ? ನಾನ್ ನಿನ್ನಿಂದ ಏನ್ ಬಯಸ್ತೀನಿ? ಆ ಸ್ನೇಹ ಬಯಸ್ತೀನಿ. ಅದನ್ನ ನೀಡುವಂತಹ ಒಂದು ಅಭಿವ್ಯಕ್ತಿ ಏನು? ಭಗವಂತನ ಸೇವೆ ಮಾಡೋದು, ಅವನ ಮುಂದೆ ಪ್ರಾರ್ಥನೆ ಹೇಳೋದು. ಆ ಪ್ರಾರ್ಥನೆಯಿಂದ ನಾವೇನ್ ಹೇಳ್ಕೊಳ್ತಾ ಇದ್ದೀವಿ? ಅವನಲ್ಲಿ ನಾವು ಆಶ್ರಿತರಾಗಿದ್ದೀವಿ ಅನ್ನೋದು ಹೇಳ್ತಾ ಇದ್ದೀವಿ. ಆ ಪ್ರೀತಿ ಅಥವಾ ಆ ಶರಣಾಗತಿಯನ್ನ ವ್ಯಕ್ತ ಮಾಡುವಂತಹ ಒಂದು ವಿಧಾನ ವಂದನಂ, ಪ್ರಾರ್ಥನೆ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಯಾರು? ಕಾರ್ದಮಮ್ಮನು. ಸೊ ಹೀಗೆ ಹೇಳಿದ ಮೇಲೆ ಭಗವಂತ ಹೇಳ್ತಾನೆ, ನನಗೆ ಗೊತ್ತು, ಅದಕ್ಕೆ ನಾನು ಆಗ್ಲೇ ಆಯೋಜನೆ ಮಾಡಿದ್ದೀನಿ.
ಎಷ್ಟು ಬೇಗ ಅಂದ್ರೆ ಭಗವಂತ ಹೇಳ್ತಾನೆ ನಾಳಿದ್ದೆ, ನಾಳೆ ಇಲ್ಲ ನಾಡಿದ್ದು ನಿನ್ನ ಮುಂದೆ ಒಬ್ಬ ಒಬ್ಬ ವ್ಯಕ್ತಿ ರಾಜ ನಿನ್ನ ಮಾವ ಆಗೋನ್ ಬರ್ತಾ ಇದ್ದಾನೆ, ನೀನೆಲ್ಲೂ ಹೋಗ್ಬೇಕಾಗಿಲ್ಲ, ಅವ್ರನ್ನ ನಾನು ನಿನ್ನ ಹತ್ರನೇ ಕಳಿಸ್ತಾ ಇದ್ದೀನಿ. ಈ ರೀತಿಯಾದಂತಹ ಆಯೋಜನೆ. ಓದಿ ಪ್ರಭು. ಒಂದನೇದು ನಾಡಿದ್ದು. ನಾಡಿದ್ದು ಚಕ್ರವರ್ತಿ ಸ್ವಯಂಭುವ ಮನುವು ತನ್ನ ಪತ್ನಿ ಹಾಗೂ ಪುತ್ರಿ ದೇವಹೂತಿಯೊಡನೆ ಎಂಥವ್ರನ್ನ ಬಳಿ ಬರ್ತಾ ಬರುತ್ತಾನೆ. ಇದ್ದೀನಿ. ಈ ಪೂರ್ತಿ ಸೃಷ್ಟಿಯಲ್ಲೇ ಉನ್ನತವಾದಂತಹ ವ್ಯಕ್ತಿ ಭೌತಿಕ ಸಂಪತ್ನಲ್ಲಿ ಮನು, ಚಕ್ರವರ್ತಿ ಸಾಮ್ರಾಟ. ಆತನ ಮಗಳು ಅತಿ ಸುಶೀಲಳು, ಅತಿ ಗುಣವಂತಳು, ಅವಳಿಗೆ ಎಲ್ಲ ಆಧ್ಯಾತ್ಮಿಕ ಆಸಕ್ತಿ ಇದೆ, ಭಕ್ತಳವಳು. ಅವಳು ನಿನ್ನ ಪತ್ನಿ ಆಗ್ತಾಳೆ. ನೀನೇನು ಹೋಗಿ ಅವರಿಗೆ ಕೇಳೋಕು ಬೇಕಾಗಿಲ್ಲ, ಅವರೇ ನಿನ್ನ ಬಳಿ ಬರ್ತಾರೆ. ಯಾವಾಗ? ನಾಳೆ ನಾಡಿದ್ದೇ ಬರ್ತಾ ಇದ್ದಾರೆ. ದೇವರೆಲ್ಲ ಆಗ್ಲೇ ಫಿಕ್ಸ್ ಮಾಡ್ಬಿಟ್ಟಿದ್ದಾನೆ. ಶೀಘ್ರಮೇವ ಪ್ರಾಪ್ತಿರಸ್ತು. ಮ್ಯಾರೇಜ್ ಶೀಘ್ರಮೇವ ಪ್ರಾಪ್ತಿರಸ್ತು. ಸೊ ಮುಂದೆ ಹೇಳ್ತಾನೆ, ಮುಂದೆ ಓದಿ. ದೇವಹೂತಿಯು ನಿನ್ನ ಪತ್ನಿಯಾಗಿ 9 ಕನ್ಯೆಯರಿಗೆ ಜನ್ಮ ನೀಡುತ್ತಾಳೆ. ಸೊ ನೀನೇನು ಆ ಸಂತಾನ ಹೆಚ್ಚು ಮಾಡಬೇಕು, ಪ್ರಜಾ ಉತ್ಪತ್ತಿ ಇನ್ನು ವಿಸ್ತರಿಸ್ಬೇಕಂತ ಇದೆಯಾ, ಅದಕ್ಕೆ ತಕ್ಕನಾಗಿ 9 ಪುತ್ರಿಯರನ್ನ ಪಡಿತೀಯ. ಆ ಪುತ್ರಿಯರನ್ನ ಮುಂದೆ ಋಷಿಗಳು ವಿವಾಹ ಮಾಡ್ಕೊಂಡು ಅವರಿಂದ ಅನೇಕ ಜೀವ ಜಗತ್ತುಗಳನ್ನೇ ಸೃಷ್ಟಿಸ್ತಾರೆ. ಈ 9 ಪುತ್ರಿಯರು ಮುಖ್ಯ ಆಗ್ತಾರೆ ಮುಂದೆ. ಆ 9 ಮಹಾನ್ ಋಷಿಗಳ ಪತ್ನಿಯರಾಗ್ತಾರೆ. ವಿಶೇಷವಾಗಿ ಭಗವಂತ ಹೇಳ್ತಾನೆ, ನಾನ್ ನಿನ್ ಮೇಲೆ ಎಷ್ಟು ಆಸಕ್ತನಾಗಿದ್ದೀನಿ ಅಂದ್ರೆ ನಾನೇ ನಿನ್ನ ಮಗನಾಗಿ ಬಂದ್ಬಿಡ್ತೀನಿ, ನಾನೇ ನಿನ್ನ ಮಗನಾಗಿ ಬರ್ತೀನಿ. ಹೆಸರೇನು? ಕಪಿಲ ಮುನಿ. ನಾನೇ ನಿನ್ನ ಮಗನಾಗಿ ಬರ್ತೀನಿ. ನಿನ್ನ ವಿಶೇಷವಾಗಿ ನಿನ್ನ ಆ ದೇವಹೂತಿ ಹೆಂಡತಿಯನ್ನ ನಾನು ಉದ್ಧರಿಸ್ತೀನಿ. ಅವಳ ಮೂಲಕ ನಾನು ಜಗತ್ತಿಗೆ ಭಕ್ತಿ ಜ್ಞಾನವನ್ನ ನೀಡ್ತೀನಿ. ಇದು ಮುಖ್ಯ ವಿಷಯವಾಗುತ್ತೆ. 3ನೇ ಸ್ಕಂದದ್ದು ಮುಂದೆ ಬರುತ್ತೆ. ಆ ಕಪಿಲ ಮುನಿ ಮಗ ತಾಯಿ ದೇವಹೂತಿಗೆ ನೀಡುವಂತಹ ಭಕ್ತಿ ಜ್ಞಾನದ ಬೋಧನೆಗಳು ಬಹಳ ಚೆನ್ನಾಗಿವೆ, ಬಹಳ ವಿಸ್ತಾರವಾಗಿವೆ. ಇವುಗಳನ್ನ ನಾವು ಮುಂದಿನ ಚರ್ಚೆಗಳಲ್ಲಿ ನೋಡೋಣ. ಆದ್ರೆ ಭಗವಂತ ಎಲ್ಲ ಹೇಳ್ದ, ನಾನು ಏನೆಲ್ಲ ನಿನಗಾಗ್ಲೇ ಅರೇಂಜ್ ಮಾಡಿದ್ದೀನಿ. ಇಷ್ಟೇ ಅಲ್ಲದೆ ಭಗವಂತ ಮುಂದೆ ಹೇಳ್ತಾನೆ, ರಾಧಾ ವಿನೋದ್ ಜಿ ಕಿ ಜೈ. ಇಷ್ಟೆಲ್ಲ ಹೇಳಿದ್ಮೇಲೆ ಭಗವಂತ ಅಲ್ಲಿಂದ ಈಗ ವಾಪಸ್ ಮರಳಿ ಹೋಗ್ಬೇಕಲ್ವಾ, ಆತನಿಗೆ ಹೋಗ್ಲಿಕ್ಕೆ ಇಚ್ಛೆಯೇ ಇಲ್ಲ. ಯಾಕೆಂದ್ರೆ ಈತನ ಹೃದಯ ಎಷ್ಟು ಭಕ್ತಿ ಭರಿತವಾಗಿದೆ. ಭಗವಂತ ಒಂದು ರೀತಿ ಅಳ್ತಾನೆ ಅಲ್ಲಿ. ಈ ಮಾತನ್ನು ಕೂಡ ಭಾಗವತದಲ್ಲಿ ಹೇಳಿದ್ದಾರೆ. ಆತನ ಆ ಕಣ್ಣೀರೇನು ಶೋಕದ ಕಣ್ಣೀರಲ್ಲ, ಆನಂದದ ಕಣ್ಣೀರು. ಆತನ ಕಣ್ಣೀರು ಅಲ್ಲಿ ಒಂದು ಸರೋವರವಾಗಿ ಪರಿವರ್ತಿತವಾಗ್ತಿದೆ. ಈಗಲೂ ಕೂಡ ನೀವು ಹೋಗ್ಬೋದು ಆ ಸರೋವರಕ್ಕೆ. ಸಿದ್ಧಪುರ ಬಳಿ ಬಿಂದು ಸರೋವರ ಅಂತ ಈಗಲೂ ಇದೆ. ಆ ಬಿಂದು ಏನದು? ಭಗವಂತನ ಆ ದಿವ್ಯ ಚಕ್ಷುಗಳಿಂದ ಬಂದಂತಹ ಆ ಬಿಂದು, ಅದುವೇ ಒಂದು ಸರೋವರವಾಯಿತು. ವಿಶೇಷವಾಗಿ ಈ ಕರ್ದಮ ಅವನಲ್ಲಿದ್ದಂತಹ ಭಕ್ತಿಗೆ ಆಕರ್ಷಿತನಾದ ಭಗವಂತ. ಭಕ್ತಿ ಮಾಡಿದ್ರೆ ಈ ರೀತಿ ಮಾಡ್ಬೇಕು. ಭಗವಂತನೇ ಮುಂದೆ ಬಂದು ಎಲ್ಲವನ್ನ ನೀಡಿ ಆತನಿಂದ ಅಗಲಿಕೆ ಆಗದೆ ಇರಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದ. ಹೀಗೆ ಭಗವಂತ ಅಲ್ಲಿಂದ ಮರಳಿ ವೈಕುಂಠಕ್ಕೆ ಹೋಗ್ತಾನೆ. ಆ ದಿವ್ಯವಾದಂತಹ ಪರಿಸರ ಹೇಗಿತ್ತು ಅನ್ನೋದ್ರ ಬಗ್ಗೆ ವರ್ಣನೆ ಆಗುತ್ತೆ. ಅದಾದ್ಮೇಲೆ ಭಗವಂತ ಹೇಳಿದ ಹಾಗೆ 2 ದಿನ ಆಯ್ತು. ಆ 2ನೇ ದಿನ ಅಲ್ಲಿ ಪ್ರಕಟನಾಗ್ತಾನೆ ಸ್ವಯಂಭುವ ಮನು. ಕರ್ದಮ ಈಗ ಯಾರೇ ಆಗ್ಲಿ ವರನನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಹೇಗಿರ್ಬೇಕಾತ ಅಲ್ವಾ? ನನ್ನ ಮಗಳನ್ನ ನೀಡ್ತಾ ಇದ್ದೀನಿ ಅಂದ್ರೆ ಆತ ಅಟ್ಲೀಸ್ಟ್ ನೋಡಕ್ ಚೆನ್ನಾಗಿರ್ಬೇಕು, ಆತನ ಆರ್ಥಿಕತೆ ಚೆನ್ನಾಗಿರ್ಬೇಕು, ಇಕನಾಮಿಕ್ ಸೆಕ್ಯೂರಿಟಿ, ಒಂದಿಷ್ಟು ಎಲ್ಲ ನೋಡ್ತಾರೆ, ಬೇಸಿಕ್ ಅಂಶಗಳನ್ನು ನೋಡ್ಲೇಬೇಕಾಗತ್ತೆ. ಬಟ್ ಈತ ವಿರಕ್ತ, ಒಂದ್ ರೀತಿ ತಪಸ್ವಿ ಈತ. ಸೊ ಆ ತಪಸ್ಸಿನಲ್ಲಿ 1000 ವರ್ಷಗಳು ಅಲ್ಲೇ ಇದ್ದ ಅಲ್ವಾ. ಹೊರರೂಪದಲ್ಲಿ ಆತನ ಆ ವೇಷ ಜಟಾಧಾರಿಯಂತೆ ಕಾಣ್ತಾ ಇದ್ದಾನೆ, ಆದರೆ ಆ ದಿವ್ಯ ತೇಜಸ್ಸು ಆತನಿಂದ ಬರ್ತಾ ಇದೆ. ಭಕ್ತಿಯನ್ನ ಪಾಲಿಸ್ತಾ ಇದ್ದರಿಂದ ಆ ದಿವ್ಯ ಕಾಂತಿ ಆತನ ಶರೀರದಿಂದ ಪ್ರಕಟವಾಗ್ತಾ ಇದೆ. ಹೇಗೆ ಅಂದ್ರೆ ಆ ಧೂಳಿನಿಂದ ಆವೃತವಾಗಿರುವಂತಹ ಒಂದು ಮಣಿಯಂತೆ ಆತ ಹೊಳಿತಾ ಇದ್ದಾನೆ. ಅಂದ್ರೇನು? ಆತನ ನಿಜ ಪರಿಚಯ ಅದು ಒಂದು ರೀತಿ ಹೊರಗಿನ ಆ ಭೌತಿಕ ಆವೃತ್ತಿಯಿಂದ ಮುಚ್ಚಿದಂತ ಕಾಣ್ತಾ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಆ ದೇವಹೂತಿ ವಧು, ಆನಂತರ ಆಕೆಯ ತಂದೆ, ಅವರು ಮಹಾನ್ ಭಕ್ತರು. ಅವರು ಹುಡುಕ್ತಾ ಇದ್ದಿದ್ದು ಒಬ್ಬ ಮಹಾನ್ ಭಕ್ತನನ್ನ. ಆತ ಋಷಿ, ಕಾಡಿನಲ್ಲಿರೋನು ಅನ್ನೋ ಒಂದು
ಆ ದೃಷ್ಟಿ ಅವರಿಗೆ ಎಂದೂ ಇರಲಿಲ್ಲ. ಭಗವಂತನ ಆದೇಶದಂತೆ ಆತನ ಇಚ್ಛೆಯಂತೆ ಈ ವಿವಾಹವಾಗ್ಲಿ ಅಂತ ಹೇಳಿ ಮನು ತನ್ನ ಹೆಂಡತಿಯಾದಂತಹ ಶತ್ರುಪ ನಂತರ ಮಗಳಾದಂತಹ ದೇವಹೂತಿಯನ್ನ ಕರ್ಕೊಂಡು ಅಲ್ಲಿ ಬಂದ. ಆ ದೇವಹೂತಿಯ ಆಕೆಯ ಲಕ್ಷಣಗಳು, ಆಕೆಯ ಗುಣ, ಆಕೆಯ ಸೌಂದರ್ಯ, ಆಕೆಯ ಭಕ್ತಿ ಇದೆಲ್ಲ ಕೂಡ ಮುಂದೆ ಚರ್ಚೆ ಆಗತ್ತೆ. ಅದರೆಲ್ಲ ನಾನು ಈಗಲೇ ವರ್ಣನೆ ಮಾಡೋದು ಬೇಡ. ಇನ್ನು ಮುಂದೆ ಬಹಳ ಡಿಟೇಲ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ವಿಶೇಷವಾಗಿ ಆತ ಅಲ್ಲಿ ತನ್ನ ಹೆಂಡತಿ ಮತ್ತೆ ಮಗಳ ಜೊತೆ ಬಂದ. ನೋಡ್ತಾ ಇದ್ದಾಗೆ ಕರ್ದಮ ಅವರನ್ನ ಸ್ವಾಗತಿಸ್ತಾನೆ. ಒಬ್ಬ ರಾಜ ಒಬ್ಬ ಬ್ರಾಹ್ಮಣನ ಬಳಿ ಬಂದಾಗ ಆತ ಬಹಳ ಗೌರವದಿಂದ ಕಾಣ್ತಾನೆ. ವೈದಿಕ ಸಮಾಜದಲ್ಲಿ ಈ ವರ್ಣಾಶ್ರಮಗಳನ್ನ ನೋಡ್ತೀವಿ. ಬ್ರಾಹ್ಮಣ ವರ್ಣ, ಕ್ಷತ್ರಿಯ ವರ್ಣ, ವೈಶ್ಯ ವರ್ಣ, ಶೂದ್ರ ವರ್ಣ ಅಂತ. ಇದರಲ್ಲಿ ಭೇದ ಭಾವ ಅಂತ ಇಲ್ಲ. ಇದರಲ್ಲಿ ಇರೋದು ಮುಖ್ಯವಾಗಿ ಆ ವ್ಯಕ್ತಿಯ ಸ್ವಭಾವಕ್ಕನುಸಾರವಾದಂತಹ ವೃತ್ತಿ. ವೃತ್ತಿ ಅನ್ನೋದಕ್ಕಿಂತ ಅದನ್ನ ವರ್ಣ ಅಂತ ಹೇಳ್ತಾರೆ. ಸೊ ಈತ ಹೊರರೂಪದಲ್ಲಿ ಬ್ರಾಹ್ಮಣ ವರ್ಣದವನು, ಆದ್ರೆ ಭಕ್ತ. ಇಲ್ಲಿ ಸ್ವಯಂಭುವಮನು ಆತ ಯಾವ ವರ್ಣದವನು? ಕ್ಷತ್ರಿಯ ವರ್ಣ, ಆತನು ಭಕ್ತ. ಸೊ ಪರಸ್ಪರ ಗೌರವ ಅನ್ನೋದನ್ನ ಅಲ್ಲಿ ಕಾಣ್ತೀವಿ. ಸೊ ಈ ಋಷಿಯಾದಂತಹ ಕರ್ದಮ ರಾಜಧರ್ಮದ ಬಗ್ಗೆ ಹೇಳ್ತಾನೆ. ನೀವು ರಾಜರು, ನಿಮ್ಮ ಕರ್ತವ್ಯಗಳು ಎಷ್ಟು ಶ್ರೇಯಸ್ಕರ, ನಿಮ್ಮಿಂದ ಎಂತ ದೊಡ್ಡ ಕಾರ್ಯ ನಡೆಯುತ್ತೆ ಸಮಾಜಕ್ಕೋಸ್ಕರ. ನೀವು ಧರ್ಮ ಸ್ಥಾಪನೆ ಮಾಡ್ತೀರಾ, ಅಧರ್ಮಿಗಳನ್ನ ನಿಯಂತ್ರಣದಲ್ಲಿಡ್ತೀರಾ, ಸಮಾಜದ ಉದ್ಧಾರಕ್ಕೋಸ್ಕರ ಏನೆಲ್ಲ ನೀವು ಕಾರ್ಯಗಳನ್ನ ಕೈಗೊಳ್ತೀರಾ. ವಿಶೇಷವಾಗಿ ಭಕ್ತಿಯನ್ನ ಪಾಲನೆ ಮಾಡ್ಲಿಕ್ಕೆ ಅನುಕೂಲಕರವಾದಂತಹ ಪರಿಸರವನ್ನ ನಿರ್ಮಾಣ ಮಾಡ್ತೀರಾ. ನಿಮ್ಮಿಂದ ಎಷ್ಟೊಂದು ಜನರಿಗೆ ಪರೋಪಕಾರವಾಗ್ತದೆ. ಇದೆಲ್ಲವನ್ನ ಆತ ಹೇಳ್ತಾ ಇದ್ದಾನೆ, ಅವರ ಸ್ತುತಿ ಅಂತೆ. ನೋಡಿ, ನಾನು ವಿರಕ್ತ, ನಾನು ಜ್ಞಾನವುಳ್ಳವನು, ನಾನು ಪಂಡಿತ, ಆ ರೀತಿ ಮಾತಾಡ್ತಾ ಇಲ್ಲ. ಅಂದ್ರೇನು? ಪರಸ್ಪರ ಗೌರವ ಅನ್ನೋದು ಪ್ರತಿಯೊಬ್ಬರ ಮಧ್ಯೆ ಇತ್ತು ವೈದಿಕ ಸಮಾಜದಲ್ಲಿ. ಒಂದು ಸಮಯದಲ್ಲಿ ಅದು ಒಂದು ರೀತಿ ಶೋಷಣೆ ರೂಪದಲ್ಲಿ ಪರಿವರ್ತಿತವಾಯಿತು ಅಹಂಕಾರದಿಂದಾಗಿ. ಆಗ್ಲೇ ಆ ವರ್ಣಾಶ್ರಮ ಅಥವಾ ವೈದಿಕ ಸಮಾಜದ ಪತನ ಪ್ರಾರಂಭ ಆಯ್ತು. ಈಗಿನ ಕಾಲದಲ್ಲಿ ನಾವು ಅದ್ರ ಬಗ್ಗೆ ಬಹಳಷ್ಟು ಕೇಳ್ತೀವಿ. ಏನಿದು ಮಡಿ ಮೈಲ್ಗೆ ಮಾಡ್ತಾರೆ, ಭೇದ ಮಾಡ್ತಾರೆ, ಈ ರೀತಿ ಎಲ್ಲ ಕೇಳ್ತೀವಲ್ವಾ. ಯಾವ ರೀತಿಯಾದಂತಹ ಕಾರ್ಯ ಯಾಕಾಯ್ತು? ಅಹಂಕಾರದಿಂದ, ಭೌತಿಕ ದೃಷ್ಟಿಯಿಂದ. ಬಟ್ ನಿಜವಾದಂತಹ ವೈದಿಕ ಸಮಾಜದಲ್ಲಿ ಪರಸ್ಪರ ಗೌರವವಿತ್ತು, ಬೇರೆಯವರ ಕರ್ತವ್ಯಗಳ ಕುರಿತಾಗಿ ಗೌರವ ಇತ್ತು. ಇದಾದ ಮೇಲೆ ಆ ರಾಜ ಸ್ವಯಂಭುವ ಮನು ಇವನ ಕುರಿತಾಗಿ ವಿಶೇಷ ಗುಣಗಳನ್ನ ಹೇಳ್ತಾನೆ. ಇದೆಲ್ಲ ಮುಂದಿನ ಚರ್ಚೆಯಲ್ಲಿ ಬರುತ್ತೆ. ಈ ದಿನ ನಾವು ಏನನ್ನ ನೋಡಿದ್ವಿ, ಸಮಯ ಆಯ್ತು ಸಾರಿ, ಏನನ್ನ ನೋಡಿದ್ವಿ? ಭಾಗವತದಲ್ಲಿ ಈ ಪ್ರಸಂಗದ ಆ ಕಾಂಟೆಕ್ಸ್ಟ್ ಅನ್ನ ನಾವು ನೋಡಿದ್ವಿ. ವಿಶೇಷವಾಗಿ ಈ ಪ್ರಸಂಗ ಹೇಗೆ ಒಬ್ಬ ಭಕ್ತನ ಜೀವನಕ್ಕೆ ಬಹಳ ಒಂದು ಹತ್ತಿರದ ಪ್ರಸಂಗ. ಎಲ್ಲ ನಾವು ರಿಲೇಟ್ ಮಾಡ್ಬೋದು ಈ ಪ್ರಸಂಗದ ಕುರಿತಾಗಿ. ಅದಾದ್ಮೇಲೆ ಆತನ ತಪಸ್ಸು, ಅದಾದ್ಮೇಲೆ ಭಗವಂತನ ಪ್ರಾಕಟ್ಯ, ಆತ ಏನನ್ನ ಕೇಳ್ಕೊಂಡ ಭಗವಂತನ ಮುಂದೆ ಬಂದು ಭಗವಂತ ಹೇಗೆ ಆತನಿಗೆ ಅನುಗ್ರಹಿಸ್ತಾನೆ. ಅದಾದ್ಮೇಲೆ ಈಗ ಆ ಭಗವಂತನ ಅನುಗ್ರಹದಂತೆ ಮುಂದೆ ಘಟನೆಗಳು ನಡೀತಾ ಇವೆ. ಇದಾದ ಮೇಲೆ ಈ ಕರ್ದಮನ ಇಚ್ಛೆಯನ್ನ ತಿಳಿದು ಸ್ವಯಂಭವ ಮನು ತನ್ನ ಪುತ್ರಿಯನ್ನ ಮದುವೆ ಮಾಡಿ ಕೊಡ್ತಾನೆ. ಅದಾದ್ಮೇಲೆ ಆಕೆ ಅನೇಕ ವರ್ಷಗಳ ಕಾಲ ಆ ದಿವ್ಯ ವ್ಯಕ್ತಿಯ ತಪಸ್ಸಿನಲ್ಲಿ ಸೇವೆ ಮಾಡ್ತಾಳೆ, ಅನೇಕ ವರ್ಷಗಳು. ಆಕೆಯೂ ಕೂಡ ಒಬ್ಬ ಸಾಧ್ವಿ ಅಂತೆ. ಅವನಿಗೂ ಕೂಡ ಮರ್ತು ಹೋಗ್ಬಿಡತ್ತೆ ನನಗೆ ಒಬ್ಳು ಹೆಂಡ್ತಿದ್ದಾಳೆ ಅಂತ. ಆತ ತುಂಬಾ ಮಗ್ನನಾಗಿದ್ದ, ಆಕೆ ಅವನ ಸೇವೆಯಲ್ಲಿ ಅಷ್ಟು ಮಗ್ನಳಾಗಿದ್ಲು. ರಾಜಕುಮಾರಿ, ಆದ್ರೆ ಈಗ ಕಾಡಿನಲ್ಲಿ ಜೀವಿಸ್ತಾ ಇದ್ದ, ಸಾಧ್ವಿ ಅಂತೆ. ಅದಾದ ಮೇಲೆ ಒಂದ್ ಸಮಯದಲ್ಲಿ ಆತನಿಗೆ ತಿಳಿಯುತ್ತೆ, ಭಗವಂತನ ಆದೇಶ ಇತ್ತು ನನಗೆ. ಅದಾದ ಮೇಲೆ ಆಕೆ ಇಚ್ಛೆಯನ್ನ ಪೂರ್ತಿಗೊಳಿಸ್ತಾ ಆಕೆಗೆ ಎಂತಹ ಸುಖವನ್ನ ನೀಡಿದ. ಸ್ವರ್ಗ, ಅನೇಕ ಲೋಕಗಳಲ್ಲಿ ಪ್ರವಾಸ ಮಾಡ್ತಾನೆ. ದಿವ್ಯವಾದಂತಹ ಒಂದು ವಿಮಾನವನ್ನ ಸೃಷ್ಟಿ ಮಾಡಿ ಆಕೆಗೆ ಎಲ್ಲ ಐಶ್ವರ್ಯಗಳ ಅನುಭವವನ್ನ ಮಾಡಿಸ್ತಾನೆ. 9 ಕನ್ಯೆಯರನ್ನ ನೀಡ್ತಾನೆ. ಕೊನೆಗೆ ಅಲ್ಲಿ ಒಬ್ಬ ಪುತ್ರ ಪ್ರಕಟನಾದ. ಆತನ ಹೆಸರೇನಾಗಿತ್ತು? ಕಪಿಲ. ಇದೆಲ್ಲ ವರ್ಣನೆ ಮುಂದೆ ಬರುತ್ತೆ. ಮುಂದೆ ಏನ್ ಬರುತ್ತೆ ಅಂತ ಜಸ್ಟ್ ನಾನು ಬ್ರೀಫ್ ಆಗಿ ಹೇಳ್ತಾ ಇದ್ದೀನಿ. ಆ ಕಪಿಲ ಪ್ರಕಟನ ಆದ ಮೇಲೆ ತಂದೆ ಆದ ಕರ್ದಮ ಕಪಿಲ ಮುಂದೆ ಬಂದು ಅನುಮತಿಯನ್ನ ಬೇಡ್ಕೊಂಡು ಆತ ಮುಂದೆ ವಾನಪ್ರಸ್ಥ ಜೀವನವನ್ನು ಸ್ವೀಕರಿಸ್ತ. ನೋಡಿ, ಆತನ ಹೃದಯ ಶುದ್ಧವಾಗ್ಬಿಡ್ತು. ಆತನ ಇಚ್ಛೆ ಪೂರ್ತಿ ಆಯ್ತು, ಭಗವಂತನ ಅನುಗ್ರಹ ಆಯ್ತು. ಆದ್ರೆ ಆ ಇಚ್ಛೆ ಹೇಗೆ ಪೂರ್ತಿ ಆಯ್ತು? ಸಾಮಾನ್ಯರಂತೆ ಅಲ್ಲ. ಆತ ಪೂರ್ತಿಯಾಗಿ ಈಗ ಭಗವಂತನಲ್ಲಿ ಪೂರ್ತಿ ಸಮರ್ಪಿತನಾಗ್ಬಿಟ್ಟ. ಅದಾದ ಮೇಲೆ ಆ ಮಗನಾದಂತಹ ಕಪಿಲ ಆ ತಾಯಿ ದೇವಹುತಿಗೆ ಅವಳ
ಶ್ರೇಯಸ್ಸಿಗೆ ಅಂತ ಹೇಳಿ ದಿವ್ಯ ಭಕ್ತಿ ಜ್ಞಾನದ ಬೋಧನೆಗಳನ್ನ ಮಾಡ್ತಾರೆ. ಅದಕ್ಕೆ ಕಪಿಲ ನೀಡಿದಂತಹ ಭಕ್ತಿ ಸಾಂಖ್ಯ ಯೋಗ ಜ್ಞಾನ ಅದರ ವರ್ಣನೆ ಅಂತ ಹೇಳ್ತಾರೆ. ಅದನ್ನ ಮುಂದೆ ನಾವು ಚರ್ಚೆಯಲ್ಲಿ ನೋಡೋಣ. ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದಿಸ್ತೀನಿ. ಎಷ್ಟು ಶ್ರದ್ಧೆಯಿಂದ ಪ್ರತಿ ವಾರ ಬಂದು ಈ ರೀತಿ ಭಾಗವತದ ಕುರಿತಾಗಿ ಕೇಳ್ತಾ ಇದ್ದೀರಾ. ಭಾಗವತದ ಗ್ರಂಥದ ಆ ಲಾಭವನ್ನ ನೀಡಿದಂಥವರು ಸ್ವಾಮಿ ಶ್ರೀಲ ಪ್ರಭುಪಾದರು. ಹೇಳ್ಬೇಕಂದ್ರೆ ಈ ಗ್ರಂಥಗಳೆಲ್ಲವೂ ಕೂಡ ನಮಗೆ ಎಟಕ್ತಾ ಇರ್ಲಿಲ್ಲ ಎಂದು ಇದ್ರ ಕುರಿತಾಗಿ ನಾವೆಂದು ಚಿಂತನೆ ಕೂಡ ಮಾಡ್ಲಿಕ್ಕಾಗಿರ್ಲಿಲ್ಲ. ಆದ್ರೆ ಈ ಗ್ರಂಥಗಳ ಈ ವಾಣಿ ಪ್ರಚಾರ ಪ್ರಸಾರ ಮಾಡಿದವರು ಸ್ವಾಮಿ ಶ್ರೀಲ ಪ್ರಭುಪಾದರ ಆಚಾರ್ಯರು. ಅವ್ರಿಗೆ ನಾವು ಸದಾ ಕೃತಜ್ಞರಾಗಿರ್ಬೇಕು. ಅವರು ಹೇಳಿದಂತಹ ಮಾತುಗಳನ್ನ ನೀವು ಪುಸ್ತಕಗಳಲ್ಲಿ ಅವರ ತಾತ್ಪರ್ಯದಿಂದ ಇನ್ನಷ್ಟು ಚೆನ್ನಾಗಿ ತಿಳ್ಕೊಳ್ಬಹುದು. ಇದು 3ನೇ ಸ್ಕಂದದಲ್ಲಿ 21ನೇ ಅಧ್ಯಾಯ ಇದು. ಅದರಲ್ಲಿ ಪ್ರಭುಪಾದರು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಅದನ್ನ ಇನ್ನಷ್ಟು ಡೀಟೇಲ್ಸ್ ಪಡಿಲಿಕ್ಕೆ ನೀವು ಅದನ್ನ ಓದಿ ಇನ್ನಷ್ಟು ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು 2 ಮಾತನ್ನ ನಿಲ್ಲಿಸ್ತೀನಿ. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ಜೈ. ಶ್ರೀಮದ್ ಭಾಗವತ ಮಹಾಪುರಾಣಕ್ಕೆ ಜೈ. ಹಿತಾಯಿ ಗೌರ ಪ್ರೇಮಾನಂದೇ ಹರಿ ಹರಿ ಬೋಲ್. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಅಥವಾ ಟೀಕೆ ಇದ್ರೆ ಹೇಳ್ಬೋದು. ನೀವೇನಾದ್ರು ಅನೌನ್ಸ್ ಮಾಡ್ತೀರಿ? ಮೈಕಲ್ ಹೇಳಿ. ಕರ್ದಮ ಪದದ ಅರ್ಥ, ಹೆಸರಿನ ಅರ್ಥ. ಕರ್ದಮ ಪದದ ಅರ್ಥ ನನಗೆ ನೆನಪಿಲ್ಲ, ನಾನು ಓದಿದ ನೆನಪಿಲ್ಲ. ಇರಬಹುದು. ಭಾಗವತದಲ್ಲಿ ಬರೋ ಪ್ರತಿಯೊಂದು ಹೆಸರಿಗೂ ಒಂದು ಅರ್ಥ ಇದೆ. ಹೆಸರಿಗೆ ಅರ್ಥ ಇದೆ. ಧ್ರುವ ಇರ್ಬೋದು, ಪ್ರಹ್ಲಾದ ಇರ್ಬೋದು. ಹರೇ ಕೃಷ್ಣ. ಏನಾದ್ರೂ ಟೀಕೆ ಅಥವಾ ಏನಾದ್ರೂ ಆಡ್ ಮಾಡೋದಿದ್ರೆ ಹೇಳ್ಬೋದು. ರುದ್ರನಾಥ್ ಪ್ರಭು ಏನಾದ್ರು ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಈಗ ನೀವು ಹೇಳಿದಂತ ಒಂದು ಇದು ನಮ್ಮ ಒಂದು ಜೀವನಕ್ಕೆ ಹೇಗೆ ಅನ್ವಯ ನಾವು ಮಾಡ್ಕೋಬಹುದು. ಯಾಕಂದ್ರೆ ಆ ಋಷಿನೇ ಭಗವಂತನಿಗೆ ಪತ್ನಿಯನ್ನು ಕೇಳಿ ಇದೆಲ್ಲ ಮಾಡ್ತಾನಲ್ಲ, ಇದು ನಮ್ಮ ಒಂದು ಬದ್ಧಾತ್ಮರಿಗೆ ಏನು ಸಂದೇಶವನ್ನು ಕೊಡ್ಬೋದು ಅಂತ. ಸೊ ಇದನ್ನ ಮುಂಚೆ ಹೇಳಿದ್ವಲ್ಲ, ಯಾವುದೇ ರೀತಿಯ ಮನಸ್ಸಿನ ಬಯಕೆಗಳಾಗಿದೆ ಅವುಗಳನ್ನ ಮುಂದೆ ಭಗವಂತನ ಮುಂದೆ ಬಂದು ನಾವು ಹೇಳ್ಬೇಕು. ಭಗವಂತ, ನೀನೇ ನನ್ನ ಹೃದಯವನ್ನ ತಿಳಿದವನು, ಇದನ್ನ ನೀನೇ ಪೂರೈಸು, ಇದರಿಂದ ನನಗೆ ಶುದ್ಧಿಯನ್ನು ನೀನೇ ನೀಡು ಅಂತ ಹೇಳಿ ಬೇಡ್ಕೊಳ್ಬೇಕು. ಸೊ ಇದು ಮುಖ್ಯವಾಗಿ ನಾವು ಭಗವಂತನಲ್ಲಿ ಆಶ್ರಿತವರಾಗಬೇಕು. ಆ ಮಾತು ಈ ಅಧ್ಯಾಯದಿಂದ ಬಹಳ ಮುಖ್ಯವಾಗಿ ನಮಗೆ ಕಾಣಸಿಗುತ್ತೆ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಧನ್ಯವಾದ. ಹರೇ ಕೃಷ್ಣ. ಪ್ರಭುಗಳು ಇವತ್ತು ನಮಗೆ ಕರ್ದ ಮುನಿಯವರಿಗೆ ಭಗವಂತನ ದರ್ಶನ, ಕರ್ದ ಮುನಿಯವರ ಪ್ರಾರ್ಥನೆಗಳು ಮತ್ತು ಅವ್ರ ಇಚ್ಛೆ ಮತ್ತೆ ಹೇಗೆ ಭಗವಂತರು ಕರ್ದ ಮುನಿಗೆ ಅನುಗ್ರಹಿಸರು, ಈ ವಿಷಯಗಳನ್ನು ಸುಂದರವಾಗಿ ವಿವರಣೆ ಮಾಡಿದ್ದಕ್ಕಾಗಿ ನಾವೊಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿ ನಾವು ಧನ್ಯವಾದ ಸಲ್ಲಿಸೋಣ ಪ್ರಭುಗಳಿಗೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೆ ಪ್ರಸಾದ ದಯವಿಟ್ಟು ಹೋಗಿ ಸ್ವೀಕರಿಸಿ. ಹಿಂದಿನ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಕಿಚನ್ ಮೇಲೆ ಇರುತ್ತೆ ಎಲ್ಲರಿಗೆ. ಹರೇ ಕೃಷ್ಣ. ಮುಂದೆ ಬರೋ ಪ್ರಸಂಗ ಬಹಳ ಚೆನ್ನಾಗಿದೆ. ಮುಂದಿನ ವಾರದ ಚರ್ಚೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಿ. ಹರೇ ಕೃಷ್ಣ.